Yes, of course. We'll do immediately, friend. Memory bank is very important for our research. We have to create individual data for all our clients. Memory bank ನಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನಮ್ಮ ಬಿಸ್ನೆಸ್ ಇನ್ನೂ ಎಕ್ಸ್ಪ್ಯಾಂಡ್ ಆಗುತ್ತೆ. Yes, of course. ಫ್ರಾನ್ಸ್, ರಷ್ಯಾ, ಅಮೆರಿಕಾ, ಜಪಾನ್ ಎಲ್ಲ ಕಡೆನೂ ನಾವು ಡೆವಲಪ್ ಮಾಡಲೇಬೇಕು. ಇಂಡಿಯಾದಲ್ಲೂ ಈ ರಿಸರ್ಚ್ ನಾವು ಆದಷ್ಟು ಬೇಗ ಶುರು ಮಾಡಬೇಕು. ಇದನ್ನ ನಾವು ಬೇಗನೆ ಶುರು ಮಾಡಬೇಕು. ಅದಕ್ಕೆ ಅಲ್ವಾ ನಾವು ಅಷ್ಟೆಲ್ಲ ಕಷ್ಟಪಡ್ತಿರೋದು. 1 minute friend, I will get back to you. Continue. ಕೆಲ್ಸ ಯಾವಾಗ ನೋಡಿದ್ರು ಲ್ಯಾಪ್ಟಾಪ್ ಬೋರ್ಡ್ ಮೀಟಿಂಗ್. ನನ್ ಜೊತೆ ಸ್ವಲ್ಪನೂ ಟೈಮ್ ಸ್ಪೆಂಡ್ ಮಾಡಲ್ವಲ್ಲಪ್ಪ. ವೆರಿ ಇಂಪಾರ್ಟೆಂಟ್ ಮೀಟಿಂಗ್. ಅದಕ್ಕೇನೆ ಊಟ ಮಾಡಿದ್ಯಾ? ಇಲ್ಲ. ಮಾತ್ರೆ ತಗೊಂಡ್ಯಾ? ನನಗೆ ಆಫೀಸಿಗೆ ಟೈಮ್ ಆಯ್ತು. ಕಾರ್ತಿಕ್ ಬೇರೆ ವೇಟ್ ಮಾಡ್ತಿದ್ದಾನೆ. ನಾನು ಆಫೀಸ್ಗೆ ಹೋಗಿ ತಗೋತೀನಿ. ಹೇಳೋದನ್ನ ಕೇಳೋದೇ ಇಲ್ವಲ್ಲ. ಓಕೆ, ಲವ್ ಯು, ಬಾಯ್. ಲವ್ ಯು. ಮಾತ್ರನ ಮರಿದೇರ ತಗೋ. ತುಂಬಾ ಪ್ರೀತಿ. ಬಾಯ್. ಇವಳನ್ನ ನೋಡ್ದಾಗೆಲ್ಲ ನನ್ನ ತಲೆಯಲ್ಲಿ ಓಡೋದು ಇಳೆಯರಾಜ ಅವ್ರ ಹಾಡೇನೆ. ಇಳೆಯರಾಜ ಅವರು ಇಳೆಯರಾಜನೇ. ಏನ್ ಕಾರ್ತಿಕ್, ತುಂಬಾ ಹ್ಯಾಂಡ್ಸಮ್ ಆಗಿದ್ಯಾ. ಯಾರು? ನಾನಾ? ನೀನೇ ಕಣೋ. ಏನ್ ತಮಾಷೆ ಮಾಡ್ತಿದ್ಯಾ? ಈ ಶರ್ಟಲ್ ನನ್ನ ನೀನ್ ಯಾವತ್ತೂ ನೋಡೇ ಇಲ್ವಾ? ಇಲ್ಲ, ಹಾಗೆ ಹೇಳಿದ್ರೆ ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳ್ತೀನೋ ಅಂತ. ದೊಡ್ಡ ವೇಸ್ಟ್ ಫೆಲೋ ಕಣೋ ನೀನ್. ಅಮ್ಮ ತಾಯಿ, ನಾನ್ ವೇಸ್ಟ್ ಆಗಿ ಎದ್ಬಿಡ್ತೀನಿ. ಆಫೀಸಿಗೆ ಟೈಮ್ ಆಯ್ತು, ಹೋಗೋಣವಾ? ಹತ್ತು. ಹೋಗೋಣವಾ? ನಮ್ ಫ್ರೆಶ್ ಆಫೀಸ್ ನಂಬರ್ 1 ಇಂದ ನಂಬರ್ 2 ಪೊಸಿಷನ್ ಬಂದಿದೆ. ಏನ್ ಕಾರಣ? ಏನ್ ಐಡಿಯಾಸ್? ಏನಿರ್ಬೋದು ಸರ್? ನಿಂತರ್ದವ್ರನ್ನೆಲ್ಲ ಕೆಲ್ಸಕ್ಕೆ ಸೇರಿಸ್ಕೊಂಡಿದ್ದಕ್ಕೆ ಕಣ. ನೀನು ಸ್ವಲ್ಪ ಉರ್ಸು, ನಾನು ಸ್ವಲ್ಪ ಉರ್ಸು. ಸರ್, ಇಬ್ರು ಸರ್. ಬಾರೋ. ಏನ ಬರ್ತಾ ಬರ್ತಾ ತುಂಬಾ ಸ್ಮಾರ್ಟ್ ಆಗ್ತಿದ್ಯಾ? ಏನ್ ವಿಶೇಷ? ಏನಿಲ್ಲ, ಊರ್ಗೋಗಿದ್ದೆ. ಯಾರನ್ನೋ ಕನೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾವ ಅನ್ಸುತ್ತೆ. ಅಣ್ಣ, ನಾನು ಆಲ್ರೆಡಿ ಕಮಿಟೆಡ್ ಅಣ್ಣ. ನಿಂತರ ಏನ್ ಖಾಲಿ ಫಲ ಬಿಟ್ರೆ ಹಾಯ್ ಮಚ್ಚ, ಕೂತ್ಕೊಳ್ಳೋ. ಓಯ್, ಏನೋ? ಏನಿಲ್ಲ, ಸುಮ್ನೆ ಮಾತಾಡ್ತಿದ್ವಿ. ಏನೋ ನಮ್ಮಿಬ್ರ ಬಗ್ಗೆ ಮಾತಾಡ್ತೀವಿ ಅನ್ನಿಸ್ತು. ಯಾಕೋ? ನನ್ನ ಬಿಟ್ಬಿಡ್ರಪ್ಪ. ಗಾಸಿಪ್ ಮಾಡ್ತಿದ್ದೀರಾ? ಲೇ, ನಾನು ಹೇಳ್ತಾನೆ ಇದ್ದೀನಿ, ಬಿಸ್ಕಟ್ ತಿಂತಿದ್ಯಲ್ಲ. ಥೀಸಿಸ್ ಪೇಪರ್ ಎಲ್ಲಿ ಅಂತ ಕೇಳ್ತಾನಲ್ಲ, ಹಂಗೆ ಚುಚ್ಚು ಬಿಡ್ಬೇಕು ಇವನ್ನ. ಗುಡ್ ಮಾರ್ನಿಂಗ್ ಸರ್. ಆಫೀಸ್ಗೇನೋ ಲೇಟಾಗಿ ಬರ್ತೀಯಾ? ಮೀಟಿಂಗು ಲೇಟಾಗಿ ಬರ್ತೀಯಾ? ಹೋಗೋ ಸೈಕೋ. ಆಲ್ಮೋಸ್ಟ್ ನಿಮ್ಮೆಲ್ಲರೂ ಟ್ರೈನಿಂಗು 2 ತಿಂಗಳು ಮುಗ್ದೋಗಿದೆ. ಇನ್ನು 1 ಮಂತ್ ಇದೆ ಅಷ್ಟೇ. ಇನ್ನು ನಿಮ್ ಯಾರಿಗೂ ಒಂದು ಕೇಸ್ ತಗೊಂಡು ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದೇ ಗೊತ್ತಿಲ್ಲ. ಒಬ್ಬ ರಿಪೋರ್ಟರ್ಗೆ ಬೇಕಾದ ಬೇಸಿಕ್ ಕ್ವಾಲಿಟೀಸ್ ಕೂಡ ನಿಮ್ಮಲ್ಲಿ ಯಾರಿಗೂ ಇಲ್ಲ. ಏನ್ ಮಾಡ್ಬೇಕು ಅಂತಿದ್ದೀರಾ? ಈಗ ಡೈಲಿ ಆಫೀಸಿಗೆ ಬಂದು ಸೀಟ್ ವರ್ಸ್ ಹೋಗೋಣ ಅಂತಿದ್ದೀರಾ? ವಿತಿನ್ 1 ಮಂತ್ ಒಂದು ಕೇಸ್ ತಗೊಂಡು ಅದನ್ನ ಅನಲೈಸ್ ಮಾಡಿ ಅದರ ಥೀಸಿಸ್ ನನ್ನ ಟೇಬಲಲ್ಲಿ ಇರಬೇಕು. ಮೀಟಿಂಗ್ ಓವರ್. ಥ್ಯಾಂಕ್ ಯು. ಅಶ್ವಿನಿ, ದಿಸ್ ಇಸ್ ದ ಲಾಸ್ಟ್ ವಾರ್ನಿಂಗ್. ಇನ್ಮೇಲೆ ಲೇಟಾಗಿ ಬರಬೇಡ. ಓಕೆ ಸರ್. ನೀನಾ? ಏನು ಭಯಪಟ್ಯಾ? ಬೈಸ್ಕೊಂಡೆ ಅಂತ ಕೋಪದಲ್ಲಿದ್ದೀನಿ. ಇನ್ನೂ ಕೋಪ ಬರ್ಸ್ಬೇಡ, ಹೋಗು. ಯಾಕೆ? ಏನಾಯ್ತು? ಪ್ರೆಸ್ ಆಫೀಸ್ ಜಾಯಿನ್ ಆಗಿ 3 ತಿಂಗಳಾಯ್ತು ಕಾರ್ತಿಕ್. ಇನ್ನು 1 ಕೇಸು ತಗೊಂಡು ಅನಲೈಸ್ ಮಾಡಕ್ಕಾಗಲ್ಲ ಅಂತ ಬೈತಿದ್ದಾನೆ. ಮಂತ್ ಎಂಡ್ ಒಳಗೆ ಟಿಸಿ ಸಬ್ಮಿಟ್ ಮಾಡ್ಬೇಕಂತೆ. ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟೇ ತಾನೆ?
ನಾನ್ ನೋಡ್ಕೋತೀನಿ ಬಿಡು. ನೀನ್ ನೋಡ್ಕೋತಿಯಾ? ಹೌದು. ನಿಜವಾಗ್ಲೂನಾ? ಬೇಕಿದ್ರೆ ಒಂದ್ ಕೆಲ್ಸ ಮಾಡೋಣ. ನಮ್ ಚಿಕ್ಕಪ್ಪ ಪೊಲೀಸ್ ಸ್ಟೇಷನ್ ಅಲ್ಲಿ SI ಆಗಿದ್ದಾರೆ. ಖಂಡಿತ ತುಂಬಾ ಪೆಂಡಿಂಗ್ ಕೇಸಸ್ ಇರುತ್ತೆ. ಅದ್ರಲ್ಲಿ ಬೇಕಾದ್ರೆ ಯಾವ್ದಾದ್ರು ಇಂಟ್ರೆಸ್ಟಿಂಗ್ ಆಗಿರೋ ಕೇಸ್ನ ತಗೊಂಡು ಥೀಸಿಸ್ಗೆ ಬಳಸ್ಕೊಳ್ಳೋಣ. ಫ್ರೀ ಆಗಿರೋ ನೋಡ್ಕೊಳ್ಳೋಣ. ಏ ಸೂಪರ್ ಕಣೋ. ಹಾಗಾದ್ರೆ ಅವ್ರ ಹತ್ರ ಮಾತಾಡ್ ನೋಡು. ನಿನಗ್ ಮಾಡದೆ ಬೇರೆ ಯಾರಿಗ್ ಮಾಡ್ತೀನಿ? ಹಾಗಾದ್ರೆ ಓಕೆ. ಏನಪ್ಪ ಕಾರ್ತಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ, ನೀವು? ನಾನ್ ಚೆನ್ನಾಗಿದ್ದೀನಿ. ಬಂದ್ ತುಂಬಾ ಆಯ್ತಾ? ಇಲ್ಲ, ಈಗಷ್ಟೇ ಬಂದೆ. ಏನಾದ್ರು ಕುಡಿತೀರಾ? ಯಾವ್ದೋ ಒಂದ್ ಹೇಳ. 2 ಕೋಲ್ಡ್ ಕಾಫಿ. ಓಕೆ ಸರ್, 2 minutes. ಏ ಕಾರ್ತಿ, ನೀನ್ ನೋಡಿ ತುಂಬಾ ದಿವಸ ಆಯ್ತು ಕಣ. ಹೌದು ಚಿಕ್ಕಪ್ಪ, ಆಫೀಸಲ್ಲಿ ತುಂಬಾನೇ ಕೆಲಸ ಇತ್ತು, ಅದಕ್ಕೆ ಬಿಸಿ ಆಗ್ಬಿಟ್ಟೆ. ಏನ್ ಚಿಕ್ಕಪ್ಪ, ಇನ್ನೂ ಕೋಪ ಮಾಡ್ಕೊಂಡಿದ್ದೀರಾ? ಏಯ್, ನಿನ್ ಬಗ್ಗೆ ನಂಗೆ ಗೊತ್ತಿಲ್ವೇನೋ? ನಿನ್ ಜೊತೆ ಯಾವ ತರ ಮಾತಾಡ ಬಿಟ್ಟಿದ್ದೀನಾ? ಇಲ್ಲ ಇಲ್ಲ. ಏನ್ ಹೇಳೋದು? ಏನಿದ್ರು ನಂದು ಮತ್ತೆ ನಿಮ್ಮ ಅಪ್ಪಂದ ಅಷ್ಟೇ ಜಗಳ ಇರೋದು ಬಿಡು. ಇವೆಲ್ಲ ಕುಟುಂಬದಲ್ಲಿ ಇದ್ದಿದ್ದೆ. ತಗೋ, ಇದ್ರಲ್ಲಿ 20 ವರ್ಷ ಕೇಸ್ ಡೀಟೇಲ್ಸ್ ಇದೆ. ನಿಂಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಕೋ. ಒಂದು ಮುಖ್ಯವಾದ ವಿಷಯ ಹೇಳಿ ಚಿಕ್ಕಪ್ಪ. ಇದು ನಾನ್ ಕೊಟ್ಟೆ ಅಂತ ಹೊರಗಡೆ ಯಾರಿಗೂ ಗೊತ್ತಾಗಬಾರ್ದು. ಗೊತ್ತಾರೆ ಸಮಸ್ಯೆ ಆಗುತ್ತೆ. ಖಂಡಿತ ನಾನು ನೋಡ್ಕೋತೀನಿ. ಹೌದು ಕಾರ್ತಿ ಚಿಕ್ಕಪ್ಪ, ಇದ್ಯಾರಿಗೆ ನಿಮ್ ಹುಡುಗಿಗೆ ತಾನೆ? ಲೇ, ನಂಗೆಲ್ಲ ಗೊತ್ತು ಕೊಡೋ, ಪೊಲೀಸ ನಾನು. ಸೂಪರ್ ಚಿಕ್ಕಪ್ಪ ನೀವು. ಇದು ಈ ಸೆಲ್ ಆಕ್ಸಿಡೆಂಟ್ ಆಗಿತ್ತು 2 ವರ್ಷದ ಮುಂಚೆ. ಇದ್ರಲ್ಲಿ ಬಂದು 3 ಜನ ಇನ್ವಾಲ್ವ್ ಆಗಿದ್ರು. ಈ ಕೇಸ್ ವಿಡ್ರಾಲ್ ಆಯ್ತು. ನೆಕ್ಸ್ಟ್ ಆಗಿ ಇದು ಪೆಂಡಿಂಗ್ ಕೇಸು. ಇದ್ರಲ್ಲಿ 5 ಸ್ಕ್ವಾಡ್ನ ವಿಚಾರಿಸಾಯ್ತು. ಇಲ್ಲಿವರೆಗೂ ಯಾರು ಮಾಡಿದ ಗೊತ್ತೇ ಆಗಿಲ್ಲ. ನೆಕ್ಸ್ಟ್ ಆಗಿ ಇರೋ ನಿಮಿಷ. ಹೇಳಪ್ಪ ಮುರುಗನ್. ಕಸ್ಟಮ್ಸ್ ಆಫೀಸರ್ ಮಗಳು ಸಿಕ್ಕಿದ್ದಾಳೆ ಸರ್. ಯಾವಾಗ? ಇವತ್ ಬೆಳಗ್ಗೆ ಸರ್. ಎಲ್ಲಯ್ಯ? ಇಲ್ಲೇ ನೀಲಗಿರಿ ಹತ್ರ. ಹೌದಾ? ಈಗ್ಲೇ ಬರ್ತೀನಿ ಈಗ್ಲೇ. ಚಿಕ್ಕಪ್ಪ ಏನಾಯ್ತು? ಏನಿಲ್ಲ, ಒಂದು ಮುಖ್ಯವಾದ ವಿಷಯ. ನಾನು ನೋಡ್ತೀನಿ, ನೀನ್ ನೋಡ್ಕೋ. ಚಿಕ್ಕಪ್ಪ ಕಾಫಿ ನೀನ್ ಕುಡ್ಕೋ. ಏನಾಯ್ತು ನಂಗೆ ಫೋನ್ ಮಾಡು, ಸರಿನಾ? ನೆಮ್ಮದಿ ಕಾಫಿ ಕುಡಿಯಕ್ಕೂ ಬಿಡಲ್ಲ. ಎಂತ ನನ್ ಮಕ್ಳು. ಸರ್, ಯಾರು ಸರ್ ಬೇಕು? ಸರ್ ಸರ್ ಯಾರು ಸರ್? ಸರ್ ಯಾರೋ ಇಲ್ಲಿ ಎಡಿಟ್ರು? ಯಾರೋ ಇಲ್ಲಿ ಎಡಿಟ್ರು? ಯಾರೋ ಇಲ್ಲಿ ಎಡಿಟ್ರು? ಯಾರು ನೀವೆಲ್ಲ? ಯಾರು ನೀವು? ಕುತ್ಕೊಳ್ಳಲಿ. ಯಾರು ಬೇಕ್ರಿ? ನೀನ್ ಎಡಿಟ್ರಾ? ಸುಮ್ನೆ ಹೋಗ. ಅಲ್ಲ, ಏನಾಯ್ತು ಅಂತ? ಮಗು ಅಳ್ತಿದೆ. ತಮಾಷೆ ಮಾಡ್ಬೇಡಿ ಸರ್. ಏನಾಯ್ತು ಅಂತ ಹೇಳಿದ್ರೆ ತಾನೇ ನಮ್ಗೆ ಅರ್ಥ ಆಗೋದು. ತೊಂದ್ರೆ ನಮ್ಗಲ್ಲ, ನಿಮ್ಗೆ. ನಮ್ ಯಜಮಾನ್ರ ಬಗ್ಗೆ ಕೆಟ್ಟದಾಗ ಬರ್ದು ಅವ್ನು ಯಾವನವನು? ದೇವ್ರೇ, ಇವ್ರು ಕಿರಿಕ್ ಮಾಡ್ಬೇಕು ಅಂದ್ರೆ ಬಂದ್ಬಿಟ್ಟವ್ರೆ. ಯಜಮಾನ್ರಿಗೆ ಚಿಕ್ಕ ಮನೆ ಇದೆಯೋ ಇಲ್ವೋ ಅದು ಅವ್ರ ಸಮಸ್ಯೆ. ನಿನಗೇನೋ ನೋವಾಗುತ್ತೆ? ಸರ್, ಜೋರ ಮಾತಾಡ್ಬೇಡಿ ಸರ್. CEO ಬರೋ ಟೈಮ್ ಆಯ್ತು. ಏನೇ ಇದ್ರು ಮಾತಾಡ್ ಮುಗಿಸ್ಬಿಡೋಣ ಸರ್. ಸ್ವಲ್ಪ ಸಮಾಧಾನವಾಗಿರಿ ಸರ್. ಏನ್ ಪ್ರಾಬ್ಲಮ್ಮು? ಓ, ನೀನೇ CEOನಾ? ಒಂದೇ ಒಂದ್ ಫೋನ್ ಕಾಲ್ ಅಷ್ಟೇ. ಪ್ರೆಸ್ ಆಫೀಸೇ ಇರೋದಿಲ್ಲ. ನೋಡ್ತೀಯಾ? ಏನ್ ಹೇಳ್ದೆ? ನಿನ್ಗೇನ್ 2 ನಿಮಿಷ ಟೈಮು. ಯಾರಗ್ ಬೇಕಾದ್ರೂ ಫೋನ್ ಮಾಡ್ಕೋ. ಬೇಕಿದ್ರೆ ನಿನ್ ಬಾಯ್ಸಗ್ ಬೇಕಾದ್ರೂ ಫೋನ್ ಮಾಡು. ಈ ಪ್ರೆಸ್ ಆಫೀಸ್ನೇ ಇಲ್ಲ ಅನ್ನಿಸ್ಬೇಕು ಅನ್ಕೊಂಡಿದ್ಯಲ್ಲ? ರೇಖಾ, ಬ್ಯಾಂಗಲ್ ಹಾಗ್ ಮಾಡು. ಇಲ್ಲ ಅಂದ್ರೆ ಈ ಬ್ಯಾಂಗಲ್ನ ಹಾಕೋ. ಹಲೋ, ಹೇಳೋ ವರ್ಧ. ಅಣ್ಣವ್ರೆ, ಎಲ್ಲಿದ್ಯಾ? ಇಲ್ಲ ಅಣ್ಣ, ಪ್ರೆಸ್ ಆಫೀಸಲ್ಲಿ ಇದ್ದೀನಿ. ಯಾರಿಗೆ ಕೇಳಿ ಪ್ರೆಸ್ ಆಫೀಸ್ಗೆ ಹೋದ್ರಿ? ಆಲ್ರೆಡಿ ಆ ಹೆಂಗ್ಸು ಜನರ ಮುಂದೆ ನಮ್ಮ ಜೋಕರ್ ಮಾಡಿದಾಳೆ ಅಂತ. ಅದ್ರಲ್ಲಿ ನೀವ್ ಇಬ್ರೇ ಹೋಗಿ ಆ ಜನ ಕಿತ್ತಾಕ್ತೀರಾ ಅಲ್ಲಿ? ಅದಾಗಲ್ಲ ಅಣ್ಣ. ಮೊದ್ಲು ಮುಚ್ಕೊಂಡಲ್ಲಿದ್ದ ಬರ್ರೋ. ನಿಮಗ್ ಕೊಟ್ಟಿರೋ 2 ನಿಮಿಷದಲ್ಲಿ 1 ನಿಮಿಷ ಆಗೋಗಿದೆ. ಇನ್ 1 ನಿಮಿಷ ಇದೆ. ಮರ್ಯಾದೆಯಿಂದ ಇಲ್ಲಿಂದ ಹೊರಟ್ಬಿಡಿ. ಅದೇ ನಿಮಗ್ ಒಳ್ಳೇದು. ಏಯ್, ಏನ್ ಓವರ ಮಾತಾಡ್ತಿದ್ಯಾ? ಬಾಯ್ ಮುಚ್ಕೊಂಡು ಆಚೆ ಹೊಸಲೆಕ್ಕವೇ ಸಮರವೇ ಹೊಸಲು ಕಲಿ ಕಾಲವನ್ನೇ ನೀಡಿ ಬಲಿ ಲೋಕವೆಲ್ಲ ನಿಂತೋಗಲಿ. ಹಲೋ ರೇಖಾ. ಹಾಯ್ ಅಶ್ವಿನಿ, ಹೇಳು. ಕಾರ್ತಿಕ್ ಆಫೀಸಲ್ಲಿದ್ದಾನಾ? ಇಲ್ಲ, ಬರ್ಲಿಲ್ವಲ್ಲ.
3 ಗಂಟೆಗೆ ಅವ್ರ ಚಿಕ್ಕಪ್ಪನ್ ನೋಡಕ್ ಹೋಗೋಣ ಅಂತ ಹೇಳಿದ್ದ. ಎಲ್ ಹೋದ ಅಂತಾನೆ ಗೊತ್ತಿಲ್ಲ. ಫೋನ್ ಮಾಡಿದ್ರು ಪಿಕ್ ಮಾಡ್ತಿಲ್ಲ. ಯಾಕೆ, ಏನಾಯ್ತು? ಏನಾದ್ರೂ ಇಂಪಾರ್ಟೆಂಟ್ ವಿಷಯ ಆಯ್ತಾ? ಹೌದು, ಸ್ವಲ್ಪ ಇಂಪಾರ್ಟೆಂಟೇ. ಸರಿ, ಅವ್ರು ಬಂದ್ಮೇಲೆ ನಿನಗೆ ಕಾಲ್ ಮಾಡಕ್ ಹೇಳ್ತೀನಿ. ಓಕೆ ಓಕೆ, ಬಾಯ್. ಬಾಯ್. ಎಲ್ ಹೋಗಿರ್ಬೋದು? ಛ. ಹೆಂಗ್ ಮಾಡ್ತಿದ್ದ ನೋಡು. ಇವನ್ ಬೇರೆ ಕರೀತಾನೆ. ಹೋಯ್ತು, ಎಲ್ಲ ಹೋಯ್ತು. ನಾನ್ ಮಾತ್ರ ಸಿಕ್ಕಾಕೊಂಡೆ. ಅಯ್ಯೋ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ. ಹಬ್ಬಾ, ಏನ್ ಕಾರ್ತಿಕ್? ತಗೋ. ಯಾವ ಕೇಸ್ ಇದು? ರಿಜೆಕ್ಟ್ ಆಗಲ್ಲ ತಾನೆ? ರಿಜೆಕ್ಟ್ ಆಗಲ್ಲ. ಓಕೆ, ನೀನ್ ಹೇಳ್ದೆ ಅಂತ ಹಾಗೆ ಸಬ್ಮಿಟ್ ಮಾಡ್ತೀನಿ. ಏನಾದ್ರೂ ಬೈದ್ರೆ ಸಾಯಿಸ್ಬಿಡ್ತೀನಿ. ಸರಿ ಸರಿ, ಸಬ್ಮಿಟ್ ಮಾಡಕ್ ಹೇಳಿದಾನೆ, ಸಬ್ಮಿಟ್ ಮಾಡು ಅಷ್ಟೇ. ಅವನೇನ್ ಬೈಯೋದಿಲ್ಲ, ಹೋಗು. ಓಕೆ. ಹಾಯ್ ಸರ್, ಗುಡ್ ಮಾರ್ನಿಂಗ್. ಪರವಾಗಿಲ್ವೇ? ಇಷ್ಟು ದಿನ ಸುಮ್ಮನೆ ಇದ್ದಕ್ಕೆ ಒಳ್ಳೆ ಪ್ರಾಜೆಕ್ಟೇ ತಗೊಂಡ್ ಬಂದಿದ್ದೀರಾ. ನೀನು ಆಫೀಸಲ್ಲಿ ಸುಮ್ಮನೆ ತಾನೇ ಇರ್ತೀಯಾ? 1 or 2 days ಅಲ್ಲಿ ನಾನು ಚೀಫ್ ಹತ್ರ ಮಾತಾಡಿ ನಿನ್ಗೆ ಅಪ್ರೂವಲ್ ಕೊಡಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಐಡಿಯಲ್ಲಿ ಬ್ಯಾಗಲ್ಲಿ ಇದೆ ಸರ್. ಐಡಿ ಇಲ್ಲದೆ ಆಫೀಸಲ್ಲಿ ಓಡಾಡಬಾರ್ದು. ಓಕೆ? ಓಕೆ ಸರ್. ಏನಾದ್ರೂ ಒಂದು ಹೇಳ್ತಾನೆ ಇರ್ತಾನೆ. ಥ್ಯಾಂಕ್ಸ್ ಕಣೋ ಕಾರ್ತಿ. ಹೌದು, ಯಾವ ಕೇಸ್ ಸಿನಾಪ್ಸಿಸ್ ಕೊಟ್ಟೆ? ನೋಡಿದ ತಕ್ಷಣ ಓಕೆ ಅನ್ಬಿಟ್ಟ. ಐ ಆಮ್ ಸೋ ಹ್ಯಾಪಿ. ಸರಿ, ಆ ಕೇಸ್ನ ಸಾಫ್ಟ್ ಕಾಪಿ ಮೇಲ್ ಮಾಡಿದ್ದೀನಿ, ನೋಡ್ಕೊಂಡು ಓದ್ಕೋ. ಓಕೆ, ಹೋಗು. ಲೇ, ನಾನು ಹೇಳ್ತೀನಿ ಕೇಳು ಈ ಹಸು ಹುಲಿ ಕತೆನಾ. ನಾವೇನಾದ್ರೂ ಕೇಳಿದ್ರೆ ಮಾಡ್ಕೊಡಲ್ಲ, ಅದೇ ಅಶ್ವಿನಿ ಕೇಳಿದ್ರೆ ತಕ್ಷಣ ಆಗ್ಬಿಡುತ್ತೆ. ಲೇ, ಕೆಲ್ಸ ನೋಡ್ಕೊಳ. ನಾನು ಏನ್ ಹೇಳಿಲ್ಲಪ್ಪ. ಟೈಮ್ ತುಂಬಾ ಆಗಿದೆಯಲ್ಲಮ್ಮ. ಕಂಪ್ಯೂಟರ್ ಮುಂದೆ ಕೂತರೆ ನಿನ್ನ ಆರೋಗ್ಯ ಏನಾಗಬೇಕು?
ಮಾತ್ರೆ ತಗೊಂಡು ಹಾಲನ್ನು ಕುಡಿದು ಮಲ್ಕೋ ಹೋಗು. ಅಪ್ಪ ನಾನ್ ಕುಡ್ಕೋತೀನಿ, ನೀವ್ ಹೋಗಿ. ನೀನ್ ಒಳ್ಳೇದಕ್ಕೆ ಹೇಳೋದಮ್ಮ, ಬೇಗ ಕುಡಿ, ಮಲ್ಕೋ ಹೋಗು. ಅದೇ ಹೇಳಿದ್ನಲ್ಲ ನಾನ್ ಕುಡಿತೀನಿ ಅಂತ, ನೀವ್ ಹೋಗಿ, ನನ್ ಕೆಲ್ಸ ಇದೆ. ಬೇಗ ಮಲ್ಕೋ ಹೋಗು. ಗುಡ್ ನೈಟ್. ಏನಾಯ್ತಮ್ಮ? ಅದಕ್ಕೆ ಬೇಗ ಮಲ್ಕೋ ಅಂತ ಹೇಳಿದ್ದಲ್ವಾ? ನನ್ನ ಮಾತು ಕೇಳದೆ ಕೆಲಸ ಮಾಡ್ತಿದ್ರೆ ಹೀಗೆ ಆಗೋದು. ಹಾಲ್ ಕುಡಿದು ಮಲ್ಕೋ ಅಂತ ನಾನು ಹೇಳ್ದೆ ಅಲ್ವಾ? ಯಾವಾಗ ನೀನ್ ನನ್ನ ಮಾತನ್ನ ಕೇಳಿದ್ಯಾ? ಬಾಬಾ ನಡಿ, ಮಲ್ಕೋ ನಡಿ. ಇಲ್ಲಪ್ಪ, ಕೆಲ್ಸ ಇದೆ. ಬಾ ಅಂತ ಹೇಳ್ದೆ ಅಲ್ವಾ? ಬಾ, ಸುಮ್ಮನೆ ಮಲ್ಕೋ ಅಮ್ಮ ನೀನು. ಇರು, ಬರ್ತೀನಿ. ತಗೋ ಹಾಲು. ಮೊದಲು ಮಾತ್ರೆ ನುಂಗು. ನಿನ್ಗೇನು ಆಗಲ್ಲ. ನಿಧಾನ ನಿಧಾನ ಕುಡಿಯಮ್ಮ. ಸಾಕು. ಸರಿ, ಮಲ್ಕೋ. ಏನಾಯ್ತು ನೋಡು, ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋತೀಯ. ನನ್ನ ಮಾತೇ ಕೇಳೋದಿಲ್ಲ. ಸ್ವಲ್ಪ ರೆಸ್ಟ್ ಮಾಡು. ಏನಪ್ಪ ಅದು? ಎಕ್ಸ್ಕ್ಯೂಸ್ ಮೀ ಸರ್. ಒನ್ ಪ್ಯಾರಲ್ ಎಷ್ಟೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್? ಅದೌದು ಸರ್, ಅದು ಬಂದು ಛೇ, ತಗೋ ಹೋಗ, ಬೇರೆ ಟೈಪ್ ಮಾಡ್ಕೊಂಡು ತಗೊಂಬ ಹೋಗು. ಸರಿ ಸರ್. ಛೇ. ಗುಡ್ ಮಾರ್ನಿಂಗ್ ಸರ್. ಸರ್, 2 ದಿನದಿಂದ ನಿಮ್ಗೋಸ್ಕರ ಟ್ರೈ ಮಾಡ್ತಿದ್ದೀನಿ, ನೀವು ಕಾಲೇ ಪಿಕ್ ಮಾಡ್ತಿಲ್ಲ. ಅದೇ ಆ ಥೀಸಿಸ್ ರಿಪೋರ್ಟು ಅಪ್ರೂವ್ ಮಾಡಿದ್ರಾ ಇಲ್ವಾ ಅಂತ ಕೇಳಕ್ ಬಂದೆ ಸರ್. ಓ ಅಯ್ಯೋ, ನಾನೇ ಹೇಳ್ಬೇಕು ಅಂತ ಇದ್ದೆ. ಈ ಕೇಸ್ನ ಅವ್ರು ಅಪ್ರೂವ್ ಮಾಡಿಲ್ಲಮ್ಮ. ನೀನ್ ಬೇರೆ ಕೇಸ್ ತಗೊಂಡ್ ಮಾಡು, ಸರಿನಾ? ಸರ್, ನೀವೇ ತಾನೇ ಸರ್ ಇದು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿದ್ದು. ಈಗೇನ್ ಸರ್ ಹೀಗಂತಿದ್ದೀರಾ? ಹೌದಮ್ಮ, ಹೇಳಿದ್ದೆ. ಆದ್ರೆ ಚೀಫ್ ಇದನ್ನ ಅಪ್ರೂವ್ ಮಾಡಿಲ್ವೇ? ನಾನೇನ್ ಮಾಡೋದಕ್ಕಾಗುತ್ತೆ ಹೇಳಿ? ಅದು ಅಲ್ದೆ ಇದು ಹಳೆ ಕೇಸ್. ನೀವು ಹೊಸ ಕೇಸ್ ತಗೊಂಡ್ ಮಾಡಿ. ಇದನ್ ಮಾಡಕ್ ಹೋಗಿ ನಾಳೆ ಏನಾದ್ರೂ ಸಮಸ್ಯೆ ಆಯ್ತು ಅಂದ್ರೆ ಆಮೇಲೆ ಏನು ಮಾಡೋದಕ್ಕಾಗಲ್ಲ. ಸರ್, ನಮ್ ಪ್ರೆಸ್ ನೋಡ್ಕೊಳಕ್ಕಾಗದೆ ಇರೋ ಪ್ರಾಬ್ಲಮ್ ಸರ್. ಏನ್ ಸರ್ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೀವೇ ತಾನೇ ಹೇಳಿದ್ದು, ಇವಾಗ ಏನ್ ಸರ್ ಹೀಗಂತಿದ್ದೀರಾ? ಅಮ್ಮ, ಪೊಲೀಸರು ಈ ಕೇಸ್ ಆಗಲ್ಲ ಅಂತ ಕೈ ಬಿಟ್ಟಿದಾರಮ್ಮ. ಆಮೇಲೂ ನೀನ್ ಇದನ್ನ ಮಾಡೋದಕ್ ಹೋಗಿ ಆಮೇಲೆ ಏನಾದ್ರೂ ಸಮಸ್ಯೆ ಆದ್ರೆ ಚೀಫ್ಗೆ ನಾನು ಉತ್ತರ ಕೊಡ್ಬೇಕಾಗತ್ತೆ. ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಬೇರೆ ಕೇಸ್ನ ಮಾಡಿ. ಸರ್ ಪ್ಲೀಸ್ ಸರ್, ನನ್ಗೋಸ್ಕರ ಒಂದ್ಸರಿ ಮಾತಾಡಿ. ನಿನ್ಗೆ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ಇಲ್ಲಿ ನೀನ್ ಸೀನಿಯರಾ ನಾನ್ ಸೀನಿಯರಾ? ಸರ್ ಹೋಗಮ್ಮ, ಹೋಗ್ ಬೇರೆ ಕೇಸ್ ನೋಡಮ್ಮ. ಸುಮ್ನೆ ಯಾವಾಗ್ಲೂ ಬಂದ್ಬಿಡ್ತೀಯ. ಸರ್ 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 ಪ್ಲೀಸ್ ಸರ್. ಏನಮ್ಮ, ನೀನೇನ್ ಚಿಕ್ಕ ಮಗುನ? ನಿನ್ಗೊಂದ್ಸಲ ಹೇಳಿದ್ರೆ ಅರ್ಥ ಆಗಲ್ಲ? ಹೋಗಮ್ಮ, ಬೇರೆ ಕೇಸ್ ಯಾವ್ದಾರು ನೋಡ್ಕೊ ಹೋಗಮ್ಮ. ಸರ್ ಛೇ. ಹಲೋ ಕಾರ್ತಿಕ್, ಎಲ್ಲಿದ್ಯಾ? ಹೊರಗಡೆ ಇದ್ದೀನಿ ಅಶ್ವಿನಿ, ನೀನೆಲ್ಲಿದ್ಯಾ? ಆಫೀಸ್ ಹತ್ರ ಬಂದು ನನ್ನ ಪಿಕ್ ಮಾಡ್ತೀಯಾ? ಹೌದಾ, ಸರಿ ಓಕೆ. ನಾನು ಮನೆಗೆ ಹೋಗಿ ರಿಫ್ರೆಶ್ ಆಗಿ ನಿನ್ನ ಬಂದು ಪಿಕಪ್ ಮಾಡ್ಕೋತೀನಿ. ಓಕೆ ಓಕೆ ಬಾಯ್. ಓಕೆ ಬಾಯ್. ಸರಿ, ನಾನು ಹೊರಡ್ತೀನಿ. ಕಾರ್ತಿಕ್, ಮನೆಗ್ ಬಂದ್ ಹೋಗು. ಹೇ, ಅಪ್ಪ ಇರ್ತಾರೆ. ಅಪ್ಪ ಮನೇಲಿಲ್ಲ, ನೈಟ್ ಡ್ಯೂಟಿ. ಅವ್ರಿಗೆ ಹಾಸ್ಪಿಟಲ್ ಅಲ್ಲಿ ಯಾವ್ದೋ ಎಮರ್ಜೆನ್ಸಿ ಕೇಸ್ ಅಂದ್ರು. ಸೊ ಏನು ಪ್ರಾಬ್ಲಮ್ ಇಲ್ಲ, ಬಾ. ಅಪ್ಪ ಮನೇಲಿಲ್ವಾ? ರೈಟ್ ಕಣೋ. ಓಕೆ ಓಕೆ. ಏ, ಯಾಕೋ ಒಬ್ನೇ ಸುಮ್ನೆ ನಗ್ತಿದ್ಯಾ? ಬಾರೋ. ಈಗ ಬಂದ್ಬಿಟ್ಟೆ. ಕಾರ್ತಿಕ್, 2 minutes. ಓಕೆ. ಲೇ, ಹೇಗಾದ್ರೂ ಪ್ರಪೋಸ್ ಮಾಡ್ಬಿಡ್ಬೇಕು ಕಣೋ. ಕಮಾನ್ ಕಣೋ ಕಾರ್ತಿ.
ಹೇ ಅಯ್ಯೋ ಎಷ್ಟು ಚೆನ್ನಾಗಿದ್ದಾಳಲ್ಲ. ಅಯ್ಯೋ ಏನು ಇಲ್ವೇ? ಬೇಡ ಬೇಡ ಒಂದೇ ಒಂದ್ಸಲ ಹೋಗೋ. ಹೇಯ್ ಹೇಯ್ ಯಾರದು? ಏನದು? ಯಾರೋ ಇದಾರೆ ಅನ್ನಿಸ್ತಿದ್ಯಲ್ಲ. ಕಾರ್ತಿಕ್! 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 ಅಶ್ವಿನಿ, ಅಶ್ವಿನಿ, ಏನಾಯ್ತು? ಕಾರ್ತಿಕ್! ಅಶ್ವಿನಿ, ಹೇ ಕಾರ್ತಿಕ್, ಏನಾಯ್ತು? ಏನಲ್ಲಿ? ಯಾರೋ ಇದು. ಯಾರುನಾ? ಹೇ, ಇಲ್ಲಿ ಯಾರು ಇಲ್ವಲ್ಲ? ಇದಾರೆ ಕಾರ್ತಿಕ್. ಯಾರು ಇಲ್ಲ ಅಶ್ವಿನಿ. ಸರಿ, ನೀನ್ ಮೊದಲು ಕುತ್ಕೋ ಬಾ. ಏನಾಯ್ತು ಹೇಳು. ಏನಿಲ್ಲ. ಸ್ವಲ್ಪ ಕೂಲಾಗು. ಓಕೆ, ಕೂಲಾಗು. ಪ್ಲೀಸ್ ಪ್ಲೀಸ್ ರಿಲ್ಯಾಕ್ಸ್. ಜಸ್ಟ್ ಕಾಮ್ ಡೌನ್. ಓಕೆ? ಏನ್ ಅಶ್ವಿನಿ, 12 ಇನ್ 1 ಅವರ್ ಅಷ್ಟೇ ಇದೆ. ನಿನ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡೆ. ನೀನ್ ನೋಡಿದ್ರೆ ಈ ಥರ ಭಯ ಪಟ್ಕೊಂಡು ಕೂತಿದ್ಯಾ. ಸರಿ, ಇಲ್ಲಿ ನೋಡು, ಏನು ವರಿ ಮಾಡ್ಕೋಬೇಡ. ಬೆಳಿಗ್ಗೆ ನೋಡ್ಕೊಳ್ಳೋಣ. ಓಕೆ? ನಿನ್ ಪಾಡಿಗೆ ನೀನು ರೆಸ್ಟ್ ಮಾಡು. ಓಕೆನಾ? ತಗೋ, ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಏನ್ ಗಿಫ್ಟು? ಆಮೇಲೆ ಓಪನ್ ಮಾಡಿ ನೋಡು. ಸರಿ, ನೀನ್ ಮಲ್ಗೆ ರೆಸ್ಟ್ ಮಾಡು. ನಾನು ಹೊರಡ್ತೀನಿ. ಓಕೆ? ನನ್ನ ಹೆಸರು ಕರ್ವಿ ಅನ್ನೋ ಹೊಸ ಹೆಸರಿಂದ ಈ ನಾವೆಲ್ನ ಬರ್ದಿದ್ದೀನಿ. ಇದು ಕೊಡೈಕೆನಾಲ್ ಹತ್ರ ಇರೋ ಕೋಮನೂರ್ ಅನ್ನೋ ಊರಲ್ಲಿ ನಡೆದಿರೋ ನಿಜವಾದ ಕತೆ. ಕೋಮನೂರ್ ಅನ್ನೋ ಊರಲ್ಲಿ ದೇವಿಕಾ ಮತ್ತೆ ತಮಿಳ್ ಅರಿಸನ್ ಅವ್ರಿಗೆ 2 ಮಕ್ಳಿದ್ರು. ಮೊದಲನೇವಳು ಸಮುದ್ರ, 2ನೇವಳು ದೇವಕನ್ಯಾ. ಅವ್ರ ಕುಟುಂಬ ತುಂಬಾ ಮುದ್ದಾಗಿ ನೆಮ್ಮದಿಯಾಗಿ ಬದುಕ್ತಾ ಇದ್ರು. ಹಾಗ್ ನೆಮ್ಮದಿಯಾಗಿ ಬಾಳ್ಬೇಕಾದ್ರೆ ಆ ಮನೆಗೆ ಒಬ್ಬ ಸೆಕ್ಯೂರಿಟಿ ಆಗಿ ಸೇರ್ಕೋತಾನೆ. ಅವನ ಹೆಸರು ನೆಡಂಜಲಿಯನ್. ಸರಿ ಅಂತ ತಮಿಳ್ ಅರಸನ್ ಅವ್ರ ಹತ್ರ ಮಾತಾಡಿ ಅವ್ರಿಗೆ ಕೆಲ್ಸಾನು ಕೊಡಿಸ್ತಾರೆ. ಕೆಲವು ದಿನಗಳಾದ್ಮೇಲೆ ಒಂದಿನ ದೇವಕನ್ಯೆ ಆಟಾಡ್ತಾ ಇರ್ಬೇಕಾದ್ರೆ ಕೆಳಗ್ ಬಿದ್ದು ಏಟ್ ಮಾಡ್ಕೋತಾಳೆ. ಅವಳನ್ನ ಡಾಕ್ಟರ್ ಹತ್ರ ತೋರಿಸಿ ಎಲ್ಲ ಸರಿ ಮಾಡ್ತಾರೆ. ಒಂದಿನ ದಿಢೀರಂತ ಅಳು ಶಬ್ದ ಕೇಳುತ್ತೆ. ದೇವಿಕಾ, ತಮಿಳ್ ಅರಸನ್ ಮತ್ತೆ ಸಮುದ್ರ 3 ಜನನು ಏನಾಯ್ತು ಅಂತ ಮೇಲ್ ಹೋಗಿ ನೋಡಕ್ ಹೋಗ್ತಾರೆ. ದೇವಕನ್ಯಾ ಏನೋ ನೋಡಿ ಹೆದರ್ಕೊಂಡಿರ್ತಾಳೆ. ದೇವಿಕಾ ಮತ್ತೆ ತಮಿಳ್ ಅರಸನ್ ದೇವಕನ್ಯೆನ ಹೇಗೋ ಮಾಡಿ ಸಮಾಧಾನ ಮಾಡ್ತಾರೆ. ದೇವಕನ್ಯಾ ತಲೆ ಸುತ್ತಿ ಬಿದ್ದು ಹೋಗ್ತಾಳೆ. ದೇವಿಕಾ, ತಮಿಳ್ ಅರಸನ್ ಮತ್ತೆ ಸಮುದ್ರ ಆಗ 3 ಜನಕ್ಕೆ ಏನೂ ಅರ್ಥ ಆಗ್ಲಿಲ್ಲ. ಏನ್ ಮಾಡೋದು ಗೊತ್ತಾಗ್ಲಿಲ್ಲ. ಅವತ್ತಿಂದ ತಮಿಳ್ ಅರಸನ್ ಎಲ್ಲ ಹುಷಾರಾಗಿ ನೋಡ್ಕೋತಾನೆ. ನೆಡಂಜಲಿಯಲ್ ಮೇಲೆ ಒಂದ್ ಕಣ್ಣಿಟ್ಟಿರ್ತಾನೆ. ನೆಡಂಜಲಿಯಲ್ ಇದ್ದಕ್ಕಿದ್ದಂಗೆ ಅಳ್ತಾನೆ, ಇದ್ದಕ್ಕಿದ್ದಂಗೆ ನಗ್ತಾ ಇರ್ತಾನೆ. ತನಗ್ ತಾನೇ ಮಾತಾಡ್ಕೋತಿರ್ತಾನೆ. ಇದನ್ನ ತಮಿಳ್ ಅರಸನ್ ನೋಡ್ಬಿಟ್ಟು ಮರುದಿನ ಆ ಕಾವಲ್ಗಾರನ್ನ ಕರೆದು ಮಾತಾಡ್ತಾನೆ. ಇಬ್ರಲ್ಲಿ ಮಾತು ತುಂಬಾ ಬೆಳೆದು ಆಗ ತಮಿಳ್ ಅರಸನ್ ಅವನ್ ಕತ್ತಿನ ಪಟ್ಟಿ ಹಿಡಿದು ಹೊಡಿತಾನೆ. ಆ ಕಾವಲುಗಾರ ಹೊರಟೋಗ್ತಾ ತಮಿಳ್ ಅರಸನ್ನ ಗುರಾಯಿಸ್ಕೊಂಡ್ ನೋಡಿ ಹಾಗೆ ಹೊರಟೋಗ್ತಾನೆ. ಮರುದಿನ 12 ಗಂಟೆಗೆ ಕರೆಂಟ್ ತೆಗೆದ್ಬಿಟ್ಟಿರ್ತಾರೆ.
ಕರೆಂಟ್ ತೆಗ್ದಿದ್ ಯಾರು ಅಂತ ನೋಡಿದ್ರೆ ಅದು ನೆಡಂಜಲಿಯನ್. ಕತ್ತಿ ಇಟ್ಕೊಂಡ್ ನಿಂತಿರ್ತಾನೆ. ತಮಿಳರಸನ್ ಮನೆಗೆ ಕೋಪದಿಂದ ಬರ್ತಾನೆ. ಒಂದ್ ಸ್ವಲ್ಪ ಹೊತ್ತಾದ್ಮೇಲೆ ರಕ್ತ ಚೆಲ್ತಾ ಇರುತ್ತೆ. ನೆಡಂಜಲಿಯನ್ ಕತ್ತಿಯಿಂದ ಹೊರಗಡೆ ಬರ್ತಾನೆ. ಆ ಟೈಮಲ್ಲಿ ದೇವಿಕಾ, ತಮಿಳರಸನ್, ದೇವಕನ್ಯಾ ಆ 3 ಜನನು ರಕ್ತದಲ್ಲೇ ಮುಳುಗ್ ಹೋಗಿರ್ತಾರೆ. ಆ ಟೈಮಲ್ಲಿ ಸಮುದ್ರ ಮಾತ್ರ ಕಾವಲುಗಾರನಿಂದ ಪ್ರಾಣ ರಕ್ಷಿಸ್ಕೊಳ್ಳಕ್ಕೆ ತಪ್ಪಿಸ್ಕೊಂಡು ಓಡ್ ಹೋಗ್ತಾಳೆ. ಭಾಗ 1. ಏನಾಗಿರ್ಬೋದು? ನಮ್ಮ ಥೀಸಿಸ್ಗೂ ಇದಕ್ಕೂ ಯಾವ್ದೋ ಲಿಂಕ್ ಇರೋ ಹಾಗಿದೆಯಲ್ಲ, ಏನಾಗಿರ್ಬೋದು? ಹಾಯ್. ಹಾಯ್. ಏನ್ ಅರ್ಜೆಂಟಾಗಿ ಫೋನ್ ಮಾಡಿ ಬರಕ್ಕೆ ಹೇಳ್ದೆ? ಸದ್ಯ ನೀನು ಕಾಲ್ ಮಾಡಿದ್ದು ಒಳ್ಳೇದಾಯ್ತು. ತುಂಬಾ ಹಸುವಾಗ್ತಿದೆ. ಏನಾದರೂ ಆರ್ಡರ್ ಮಾಡೋಣ? ನೋ ಥ್ಯಾಂಕ್ಸ್. ನೋ ಥ್ಯಾಂಕ್ಸಾ? ಹೌದು ಕಾರ್ತಿಕ್, ಆಮೇಲೆ ಆರ್ಡರ್ ಮಾಡೋಣ. ಕಾರ್ತಿಕ್, ನೀನೊಂದು ಕೇಸ್ ಬಗ್ಗೆ ಸಿನಾಪ್ಸಿಸ್ ಕೊಟ್ಟಿದ್ದಲ್ಲ, ಹೌದು. ಅದ್ರ ಬಗ್ಗೆ ಏನ್ ಅನ್ಕೊಂಡಿದ್ಯಾ? ಅದ್ರ ಬಗ್ಗೆ ಏನು ಯೋಚನೆ ಮಾಡೋದು? ಅದೇ ಬೇಡ ಅಂತ ಹೇಳ್ಬಿಟ್ರಲ್ಲ. ಅವ್ರು ಬೇಡ ಅಂತ ಹೇಳಿದ್ಮೇಲೆ ಕಾರ್ತಿಕ್, ನನ್ಗಿನ್ನೂ ಆ ಕೇಸ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಆಗ್ತಿದೆ. ಅದು ಸರಿನೇ. ನೀನು ಆ ಕೇಸ್ ತಗೊಂಡು ಮುಂದುವರೆದು ಅದಾದ್ಮೇಲೆ ಅವ್ರು ಬೇಡ ಅಂದ್ರೆ ಅಲ್ಲಿವರೆಗೂ ನೀನು ಹಾಕಿರೋ ಎಫರ್ಟ್ಸ್ ಎಲ್ಲ ವೇಸ್ಟ್ ಆಗುತ್ತೆ ತಾನೆ? ವೇಸ್ಟ್ ಆಗಿ ಹೋಗಲ್ಲ ಕಾರ್ತಿಕ್, ನಾವ್ ಗೊತ್ತಿಲ್ದೆ ಮಾಡೋಣ. ಒಂದ್ ವೇಳೆ ಗೊತ್ತಾದ್ರೆ ಕೆಲ್ಸನೇ ಹೋಗುತ್ತೆ. ಹೋದ್ರೆ ಹೋಗ್ಲಿ ಬಿಡು. ಈ ಕೇಸ್ನ ಸಾಲ್ವ್ ಮಾಡಕ್ಕೆ ರಿಪೋರ್ಟ್ರೇ ಆಗ್ಬೇಕಂತೇನಿಲ್ಲ. ರಿಪೋರ್ಟ್ರ್ ತಲೆ ಇದ್ರೆ ಸಾಕು. ಏನ್ ತಮಾಷೆ ಮಾಡ್ತಿದ್ಯಾ? ನಿನ್ ಕೆಲ್ಸ ಉಳಿಸ್ಕೊಳ್ಳೋದಕ್ಕೆ ತಾನೇ ಈ ಥೀಸಿಸ್ನ ಮಾಡ್ತಿದ್ಯಾ? ಈಗ ನೋಡಿದ್ರೆ ಈ ಕೇಸ್ಗೋಸ್ಕರ ಕೆಲ್ಸ ಹೋದ್ರೂ ಪರವಾಗಿಲ್ಲ ಅಂತಿದ್ಯಾ? ಕಾರ್ತಿಕ್, ಐ ಫೀಲ್ ಇನ್ಕಂಪ್ಲೀಟೆಡ್. ನಿನಗ್ ನನ್ ಕಷ್ಟ ಅರ್ಥ ಆಗ್ತಿಲ್ವಾ? ನನ್ ಲೈಫ್ ಒಂದು ಫಿಲ್ ಇನ್ ದ ಬ್ಲಾಂಕ್ ತರ. ಆ ಬ್ಲಾಂಕ್ ಸ್ಪೇಸ್ನ ಯಾರಾದ್ರೂ ಫಿಲ್ ಮಾಡ್ತಾರ ಅಂತ ಒಂದೊಂದ್ ದಿನನೂ ಕಾಯ್ತಾ ಇದ್ದೀನಿ. ಯಾಕಿದು ಯಾರಿಗೂ ಅರ್ಥ ಆಗ್ತಿಲ್ಲ. ನಾನು ಒಂದ್ ರೀತಿಯಲ್ಲಿ ಕಾರಣ ಆಗ್ಬಿಟ್ಟೆ ಅಲ್ಲ. ನಾನು ಯಾಕೆ ಆ ಕೇಸ್ನ ತರಬೇಕು? ಆ ಬುಕ್ನ ನಿನ್ಗೆ ಕೊಡ್ಬೇಕು? ಅದೇ ನಾನು ಕೇಳ್ತಿರೋದು. ನೀನ್ ಯಾಕೆ ಆ ಬುಕ್ನ ನನಗ್ ತಂದ್ಕೊಟ್ಟೆ? ಅದೇ ತರ ನಾನ್ ಎಲ್ ಹೋದ್ರೂನು ಎಲ್ಲೇ ಇದ್ರೂನು ಯಾರೋ ನನ್ನ ಫಾಲೋ ಮಾಡ್ತಿರೋ ಹಾಗಿದೆ ಕಾರ್ತಿಕ್. ಫಾಲೋ ಮಾಡ್ತಿದ್ದಾರಾ? ಒಂದ್ ವೇಳೆ ದೆವ್ವ ಪಿಶಾಚಿ ಇರ್ಬೋದಾ? ನಾನ್ ಹೇಳೋದೆಲ್ಲ ನಿನಗ್ ತಮಾಷೆ ಅನ್ನಿಸ್ತಿದೆ ಅಲ್ವಾ? ನನ್ ಫೀಲಿಂಗ್ಸ್ ನಿನಗ್ ಅರ್ಥ ಆಗ್ತಿಲ್ವಲ್ಲ? ಸರಿ 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 ಸರಿ, ರಿಲ್ಯಾಕ್ಸ್, ಚಿಲ್. ಬಿಡು ಕಾರ್ತಿಕ್. ಈಗೇನ್ ನಿನ್ಗೆ? ಈ ಕೇಸ್ ತಗೊಂಡು ಮುಂದುವರಿಬೇಕು ಅಷ್ಟೇ ತಾನೆ? ಸರಿ ಮಾಡು. ಏನೇ ಸಮಸ್ಯೆ ಬಂದ್ರು ನಾನ್ ನೋಡ್ಕೋತೀನಿ. ಮೊದ್ಲು ಅಳದ್ ನಿಲ್ಸು. ನೋಡಕ್ಕಾಗ್ತಾ ಇಲ್ಲ. ಈಗ್ಲಾದ್ರೂ ಆರ್ಡರ್ ಮಾಡೋಣ. ಹಸುವಾಗ್ತಿದೆ. ಅಶ್ವಿನಿ, ಬ್ರೇಕ್ಫಾಸ್ಟ್ ರೆಡಿ. ಅಯ್ಯೋ, ಟೈಮ್ ಆಯ್ತು. ಕಾರ್ತಿಕ್ ಬೇರೆ ಬಾಮ್ಮ. ವೇಟ್ ಮಾಡ್ತಿರ್ತಾನೆ. ಬಾಯಪ್ಪ. ಏನ್ ಇವಳು ತಿಂಡಿನ ತಿಂದೆ ಹಾಗೆ ಹೋಗ್ತಾ ಇದ್ದಾಳಲ್ಲ? ಬರ್ತಿದ್ಯಾ ನೋಡು. ಬಂದ ನೋಡು. 9 ಗಂಟೆ ಬರೋ ಆಫೀಸ್ಗೆ 9:30 ಬರ್ತಾನೆ. ಮಚ್ಚಂಗೆ ಪಿಕಪ್ ಡ್ರಾಪ್ ಮಾಡೋದು ತುಂಬಾ ಆಗ್ಬಿಟ್ಟಿದೆ, ಅದಕ್ಕೆ ಲೇಟ್ ಆಗ್ತಿದೆ. ಇವನ್ ಬೇರೆ ಈ ಪ್ರೆಸ್ ಐಡಿ ಕಾರ್ಡ್ ಅದೇನಕ್ಕೆ ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಪೊಲೀಸ್ ಹಿಡಿದೇ ಇರೋದಕ್ಕೆ ಮಾತ್ರ ಪಕ್ಕಾ ಯೂಸ್ ಆಗುತ್ತೆ. ಹೌದು, ನಾನ್ ಕೂಡ ಟ್ರಾಫಿಕ್ ಪೊಲೀಸ್ ಹತ್ರ ತಗಲಕೊಂಡಿದ್ದೆ. ಲೈಸೆನ್ಸ್ ಕೇಳಿದ್ರು, ನಾನು ಇಲ್ಲ ಅಂತ ಹೇಳ್ದೆ. ಎಲ್ ವರ್ಕ್ ಮಾಡೋದು ಅಂತ ಕೇಳಿದ್ರು. ನಾನ್ ಪ್ರೆಸ್ ಆಫೀಸ್ ಅಲ್ಲಿ ರಿಪೋರ್ಟರ್ ಆಗಿದ್ದೀನಿ ಅಂತ ಹೇಳ್ದೆ. ತಕ್ಷಣ ಕಳಿಸ್ಬಿಟ್ರು. ನಿಮ್ ಮತ್ತೆ ಮನೆಗಾ? ಮೂದೇವಿ ಮನೆಗೆ. ಆಯ್ ಕಣ. ಆಮೇಲೆ ಕಾರ್ತಿಕ್, ಯಾಕೆ ಮಚ್ಚ ನಗ್ತಿದ್ಯಾ? ಪ್ರೆಸ್ ನೇಮ್ ಎಲ್ಲಿ ಯೂಸ್ ಮಾಡಬೇಕು ಅಲ್ಲಿ ಯೂಸ್ ಮಾಡಬೇಕು. ಅದನ್ನ ಬಿಟ್ಟು ಅವಶ್ಯಕತೆ ಇಲ್ದಿರೋ ಜಾಗದಲ್ಲಿ ಯೂಸ್ ಮಾಡ್ತಿದ್ದೀರಾ? ಏನ್ ಹೇಳಕ್ ಬರ್ತಿದ್ದಾನೆ? ಒಂದು ಪ್ರೆಸ್ನ ಪವರ್ ಏನು ಅಂತ ಗೊತ್ತಾ ನಿಮ್ಗೆ? ಏನೋ ಇಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ಯಾ, ನಿಂಗಾದ್ರೂ ಗೊತ್ತಾಗೋದು ಬೇಡವಾ? ನನಗಿನ್ನೇನು ಹೇಳ್ತಾನೋ. ಈ ಪೆನ್ನಿಗೊಂದು ವ್ಯಾಲ್ಯೂ ಇದೆ. ಒಬ್ಬನ ಹಣೆ ಬರನ ಬರೆಯೋದು ಈ ಪೆನ್ನೇನೆ, ಅದೇ ಹಣೆ ಬರನ ಬದಲಾಯಿಸೋದು ಈ ಪೆನ್ನೇನೆ. ಇದನ್ನ ಅರ್ಥ ಮಾಡ್ಕೊಂಡು ಮಾತ್ರ ಒಳ್ಳೆ ರಿಪೋರ್ಟರ್ ಆಗೋಕ್ ಸಾಧ್ಯ. ಅದೇನು ಹೇಳ್ತೀಯ? ಮೊದಲು ಅದನ್ನ ಅರ್ಥ ಮಾಡ್ಕೊಳ್ಳಿ. ಇವ್ರಿಗಂತೂ ಅರ್ಥ ಆಗೋದಿಲ್ಲ, ನಿನ್ಗೂ ಅರ್ಥ ಆಗಲ್ವೇನೋ? ಬಂದ್ಬಿಟ್ಲು. ಕಾರ್ತಿಕ್, ಈಗೋ ಬಂದೇ ಇರು.
ಟೈಮ್ ಎಷ್ಟಾಯ್ತು? ಯಾವಾಗ ಬರಕ್ ಹೇಳ್ದೆ? ಯಾವಾಗ ಬರ್ತಿದ್ಯಾ? ಬಾ ಹೋಗೋಣ. ಸರ್, ಈ ಬುಕ್ ಬರ್ದಿರೋ ಆಥರ್ ಅವ್ರ ಅಡ್ರೆಸ್ ಬೇಕು ಸರ್. ಸ್ವಲ್ಪ ಹೆಲ್ಪ್ ಮಾಡಿ ಸರ್. ಇದ್ರಲ್ಲಿ ತುಂಬಾ ಪ್ರೋಸೆಸ್ ಇದೆ ಮೇಡಮ್. ಹುಡುಗನ್ನ ಇಟ್ಟೆ ಹುಡುಕಿಸ್ಬೇಕು. ಈ ತಮಾಷೆ ವಿಷಯ ಅಲ್ಲ. ಅದರಲ್ಲಿ ನೀವು 10 ವರ್ಷ ಮುಂಚೆ ಬುಕ್ತ ತಗೊಂಬಂದಿದ್ದೀರಾ. ಇದೇ ತರ ಇನ್ನೂ 4 ಜನ ಬಂದು ಹೇಳಿದ್ರು. ಹೇಗೋ ಹುಡುಕಿ ಕಂಡಿಡ್ದಿದ್ದೀವಿ. ನೀವೇನ್ ಮಾಡ್ತೀರಾ ಅಂದ್ರೆ ನೆಕ್ಸ್ಟ್ ವೀಕ್ ಬನ್ನಿ, ಸರಿನಾ? ಸರ್, ಸ್ವಲ್ಪ ಅರ್ಜೆಂಟು, ಅದಕ್ಕೆ. ಅದನ್ನ ಹೇಳ್ತಿದ್ನಲ್ಲ ಸರ್, ತುಂಬಾ ಕೆಲಸ ಇದೆ. ನೆಕ್ಸ್ಟ್ ವೀಕ್ ಬನ್ನಿ, ಹುಡುಕಿಡೋದಕ್ಕೆ ಹೇಳ್ತೀನಿ, ಸರಿನಾ? ಇವತ್ತು ಲೇಟ್ ಆಯ್ತು. ಏನಮ್ಮ ಆಫೀಸ್ಗೆ ಹೊರಟಿಯಾ? ತಿಂಡಿ ತಿನ್ಬಿಟ್ಟು ಹೋಗು. ಅಪ್ಪ, ನಾನು ಆಫೀಸ್ಗೆ ಹೋಗಿ ತಿಂತೀನಪ್ಪ. ಟೈಮ್ ಆಯ್ತು. ಬಾಯ್. ಇಲ್ಲ, ತಿನ್ಬಿಟ್ಟು ಹೋಗಮ್ಮ. ಅಪ್ಪ, ನಾನು ಹೊರಡ್ತೀನಿ. ಬಾಯ್. ಅದೊಂದು ದೊಡ್ಡ ವಿಷಯನೇ ಅಲ್ಲ. ಹೌದು. ಹೇ, ತುಂಬಾ ಚೆನ್ನಾಗಿದೆ ಅನ್ಸುತ್ತೆ. ಒಂದ್ ನಿಮಿಷ. ಯಾರದು? ಸರಿ, ಒಂದ್ ನಿಮಿಷ ಹೇಳಿ. ಸರ್, ಹೋದ್ವಾರ ಆಥರ್ ಅವ್ರ ಅಡ್ರೆಸ್ ಕೇಳಿದ್ವಲ್ಲ ಸರ್. ಓ, ಆತರ ಅಡ್ರೆಸ್ಸಾ? ನೀವೇನ್ ಮಾಡಿ ಅಂದ್ರೆ ನಾಳೆ ಬನ್ನಿ, ಸರಿನಾ? ಏಯ್, ಎಷ್ಟ್ ಹೇಳಿದ್ರು ಅರ್ಥನೇ ಮಾಡ್ಕೋತಿಲ್ಲ ಕಣ. ಸರ್, ಇದನ್ನೇ ಅಲ್ವಾ ಸರ್ ಹೋದ್ವಾರನು ಹೇಳಿದ್ರಿ? ನಾಳೆನು ಇದನ್ನೇ ಹೇಳ್ತೀನಿ, ಹೋಗು. ಹೇಳಪ್ಪ ನೀನು. ಆಮೇಲೆ ನಿನಗೆ ಕವರ್ ಬಂತ? ನಂಗೆ ಇನ್ನೂ ಬಂದಿಲ್ವಲ್ಲ. ಅದ್ ಬಂದ್ರೆ ತಾನೇ ಕೆಲಸ ಮುಗ್ಸಕ್ಕಾಗೋದು. ಅದು ಇಲ್ಲ ಕಣೋ. ಓ, ಅವಾಗ ತಗೊಂಡು ಕವರ್ ಬಗ್ಗೆ ಹೇಳ್ತಿದ್ಯಾ? ನೀನ್ ಯಾವಾಗ ನೋಡ್ದೆ? ಸರ್, ಇದನ್ ಕೊಡಕ್ ಇಷ್ಟೊತ್ತಾಯ್ತಾ? ನೋಡ್ಕೊಂಡು ಮಾಡ್ಕೊಡಿ ಸರ್. ಒಂದ್ ನಿಮಿಷ ಇರು. ಇದು ಮುಂಚೆನೆ ಕೊಟ್ಟಿದ್ರೆ ಕೆಲಸ ಆಗ್ತಿತ್ತ ಇಷ್ಟೊತ್ತಿಗೆ? ಒಂದ್ ನಿಮಿಷ ಇರ್ತೀಯಾ? ಓಕೆ ಸರ್. ಓಕೆ, ನೋ ಪ್ರಾಬ್ಲಮ್. ಹೇಳಪ್ಪ. ಹೌದು. ಆಮೇಲೆ ಹೇಯ್, ನಿನ್ ಪಾಡಿಗೆ ನೀನ್ ಏನೇನು ಹೇಳ್ಬೇಡ. ಹೌದೌದು. ಯಾರು ನೀನು? ಅಯ್ಯೋ, ಇವ್ರು ಬೇರೆ ಕಾಲ್ ಮಾಡ್ತಾವ್ರಲ್ಲ, ಇವಾಗೇನು ಹೇಳೋದು? ಮೇಡಮ್, ರೈಟರ್ ಕಾಳಿದಾಸ್ ಅವ್ರು ಇದಾರ. ಒಂದು ಬುಕ್ ಸಂಬಂಧವಾಗಿ ಅವ್ರ ಹತ್ರ ಮಾತಾಡ್ಬೇಕಿತ್ತು, ಅದಕ್ಕೆ. ಹೌದಾ? ಸರಿ, ಒಳಗಡೆ ಬನ್ನಿ. ಬಾ ಅಮ್ಮ. ಸಾರು
ಅವರು ಹಾರ್ಟ್ ಅಟ್ಯಾಕ್ ಆಗಿ 1 ವಾರ ಮುಂಚೆನೆ ಸತ್ತು ಹೋದ್ರು. ನನ್ನಿಂದನೇ ನಂಬಕ್ಕಾಗ್ತಿಲ್ಲ ರೀ. ಹೀಗನ್ನೋದ್ರೊಳಗಡೆ ಎಲ್ಲಾನು ಮುಗಿದೋಯ್ತು. ಮೇಡಮ್, ನಾವು ತಪ್ಪಾಗಿರೋ ಟೈಮಲ್ಲಿ ಬಂದ್ಬಿಟ್ವಿ ಅನ್ಸುತ್ತೆ. ಬೇಕಾದ್ರೆ ನಾವು ಇನ್ನೊಂದ್ಸಲ ಬರ್ತೀವಿ. ಸಾರಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಹೇಳಿ ಏನು ವಿಷಯ ಅಂತ. ಹೇಳು. ಮೇಡಮ್, ಸರ್ ಒಂದು ಬುಕ್ ಬರ್ತಿದ್ರು. ಒಂದ್ ನಿಮಿಷ ಇರಿ. ಅವ್ರು ಎಷ್ಟೋ ಬುಕ್ಗಳನ್ನ ಬರೆದು ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಆದ್ರೆ ಈ ಬುಕ್ಕಿಗೆ ಮಾತ್ರ ಅವರು ಫುಲ್ ಸ್ಟಾಪ್ ಇಡಕ್ಕಾಗ್ಲಿಲ್ಲ. ಅವ್ರು ಅದನ್ನೇ ಮನ್ಸಿಗೆ ಹಚ್ಕೊಂಡು ತುಂಬಾ ನೋವು ಪಡ್ತಾ ಇದ್ರು. ಅದೇ ಕಾರಣ ಆಗೋಯ್ತು. ನಿಮ್ಮಿಂದ ಏನಾದ್ರೂ ಈ ಬುಕ್ಕಿಗೆ ಫುಲ್ ಸ್ಟಾಪ್ ಇಡಕ್ಕಾಗುತ್ತಾ ನೋಡಿ. ಖಂಡಿತ ಮೇಡಮ್, ಖಂಡಿತ ಈ ಬುಕ್ ನಮಗೆ ಯೂಸ್ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬಾ ಥ್ಯಾಂಕ್ಸ್. ಹೋಗಿ ಬರ್ತೀವಿ ಮೇಡಮ್. ಇದಕ್ಕೋಸ್ಕರನೇ ಕಾರ್ತಿಕ್ ತುಂಬಾ ಕಷ್ಟಪಟ್ಟಿದ್ದು. ಹೇಗೋ ಸಿಕ್ಬಿಡ್ತು. ಈ ಕೇಸ್ನ ಹೇಗಾದ್ರೂ ಕಾರ್ತಿಕ್ ಇದು ಇವಳ ಅಂತ ಸರಿ ನೋಡು. ಕಾರ್ತಿಕ್ ಇದೇ ಮುಖನೇ ಅಣ್ಣ. ಕೇಸ್ ಫೈಲು. ಏಯ್, ಆ ಕೇಸ್ ಫೈಲು, ಆ ಬುಕ್ಕು ಎಲ್ಲ ಕೊಟ್ಬಿಟ್ಟು ಸುಮ್ನೆ ಹೋಗು. ಇಲ್ಲ ಅಂದ್ರೆ ಕಾರ್ತಿಕ್. ಏಯ್, ಹೋಗೋ. ಏಯ್, ಬ್ಯಾಕ್ ಕೊಡ. ಅಯ್ಯೋ ನಿನ್ನ. ಬಿಡ್ಬಾರ್ದು ಇವತ್ತು. ಹಿಂದೆ ಬಾರೋ. ಬೀಸೋ ಹೇಳ್ತೀನಿ. ಹಿಂದೆ ಬಂದು ಹೇಳಿಲ್ವೇನೋ ಇವತ್ತು. ಏನ್ ದೊಡ್ಡ ಹೀರೋ ತರ ಪೋಸ್ ಕೊಡ್ತಿದ್ದಾನೆ ಬೀಚ್ರಲ್ಲಿ. ಕಾರ್ತಿಕ್, ಕಾರ್ತಿಕ್ ಬಾ ಹೋಗೋಣ. ಕಾರ್ತಿಕ್ ಹೋಗು. ಬೇಡ ಕಾರ್ತಿಕ್. ಅಶ್ವಿನಿ, ಅಶ್ವಿನಿ, ಏಯ್. ಏನಾಯ್ತು? ಏನಾಯ್ತಮ್ಮ? ಏನಿಲ್ಲ ಅಂಕಲ್, ಒಂದು ಚಿಕ್ಕ ಆಕ್ಸಿಡೆಂಟ್. ಭಯ ಪಡೋದಕ್ಕೇನು ಇಲ್ಲ. ಕೂತ್ಕೊಮ್ಮ, ಮೊದಲು ಕೂತ್ಕೊಂಡೆ ಸರಿ ಹೋಗುತ್ತೆ. ನೀವು ನೋಡ್ಕೊಳ್ಳಿ ಅಂಕಲ್. ಅಶ್ವಿನಿ, ಬರ್ತೀನಿ. ಓಕೆ, ಥ್ಯಾಂಕ್ ಯು. ಬಾಯ್ ಅಂಕಲ್. ಏನಮ್ಮ, ಹುಷಾರಾಗಿರ್ಬಾರ್ದಾ? ಏನಿಲ್ಲಪ್ಪ, ಒಂದ್ ಚಿಕ್ಕ ಆಕ್ಸಿಡೆಂಟ್. ಬಿಟ್ಬಿಡಿ. ನನಗೆ ಎಷ್ಟು ನೋವಾಗುತ್ತೆ ಗೊತ್ತಾ? ಬಾ, ರೂಮ್ಗೆ ಹೋಗೋಣ.
ಯಾರಾಗಿರ್ಬೋದು? ಯಾರು ಯಾರು? ಈ ನಂಬರ್ ಯಾರದು? ಲೇ, ಏನೋ ಆಯ್ತು? ಆ ಕೇಸಿಗೆ ಬೇಕಾಗಿರೋ ಬುಕ್ ಸಿಗ್ತಾ ಇಲ್ವಾ? ಯಾರು? ಎಲ್ಲೋ ಕೇಳಿದನಲ್ಲ ಈ ವಾಯ್ಸ್ನ. ಫ್ಯಾಮಿಲಿಯರ್ ವಾಯ್ಸ್ ತರ ಇದೆಯಲ್ಲ, ಎಲ್ಲಿ? ಸೀನಿಯರ್ ರಿಪೋರ್ಟರ್ ನಂಬರು ಇವ್ರ ಹತ್ರ ಹೇಗೆ? ಹೇಳು ಕಾರ್ತಿಕ್. ಅಶ್ವಿನಿ, ಎಲ್ಲಿದ್ಯಾ? ತಕ್ಷಣ ಹೊರಟು ಆಫೀಸಿಗೆ ಬಾ. ಏನಾಯ್ತು ಕಾರ್ತಿಕ್? ಏನಾದ್ರೂ ಇಂಪಾರ್ಟೆಂಟಾ? ಈ ಟೈಮಲ್ಲಿ ಆಫೀಸಿಗೆ ಬಾ ಅಂತಿದ್ಯಾ? ಬಾ ಅಂತ ಹೇಳ್ತಿದ್ದೇನಲ್ಲ, ಹೊರಟು ಬಾ. ಸರಿ, ಬರ್ತೀನಿ. ಏನಾಯ್ತು ಕಾರ್ತಿಕ್? ಯಾಕೆ ಅರ್ಜೆಂಟಾಗಿ ಕಾಲ್ ಮಾಡಿ ಬಾ ಅಂದೆ? ಏನಿಲ್ಲ, ನಮ್ಮ ಹತ್ರ ಡೀಟೇಲ್ಸ್ನ ಕತ್ಕೊಂಡು ಹೋದ್ರಲ್ಲ, ಹೌದು. ಅದು ಯಾರು ಅಂತ ಕಂಡಿಡಿದೆ. ಏನ್ ಹೇಳ್ತಿದ್ಯಾ? ಯಾರಾದ್ರೂ ಆಗ್ಲಿ ಸುಮ್ನೆ ಬಿಡ್ಬಾರ್ದು ಕಾರ್ತಿಕ್. ಓ, ಯಾರಾಗಿದ್ರು ಓಕೆನಾ? ಹೌದು, ಯಾರಾದ್ರೂ ಆಗಿರ್ಲಿ. ಒಂದ್ ವೇಳೆ ನಿಮ್ಮ ಅಪ್ಪ ಆಗಿದ್ರೆ? ವಾಟ್? ನಮ್ಮಪ್ಪ ಯಾಕೆ ಮಾಡ್ತಾರೆ? ನೀನೇ ಹೇಳ್ಬೇಕು. ಇಲ್ಲ ಕಾರ್ತಿಕ್, ನೀನ್ ಸುಳ್ಳು ಹೇಳ್ತಿದ್ಯಾ. ನಮ್ಮಪ್ಪ ಹಾಗೆಲ್ಲ ಮಾಡಲ್ಲ. ಓ, ನಾನ್ ಸುಳ್ಳು ಹೇಳ್ತಿದ್ದೀನಾ? ಹಾಗಾದ್ರೆ ಇವನ್ ಹೇಳಿದ್ರೆ ನಂಬ್ತೀಯಾ? ಸರ್. ಏಯ್ ಏಯ್ ಏಯ್, ಹೇಳೋ ಹೇಳೋ ನಿಜನಾ? ನಿಮ್ಮಪ್ಪ ರಾಜೇಂದ್ರನ ಇದಕ್ಕೆಲ್ಲ ಕಾರಣ. ಅಪ್ಪನಾ? ಯಾಕೆ ಹೀಗೆ ಮಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ನೀವು ಈ ಕೇಸ್ ತಗೊಂಡಾಗಿಂದ ನಿಮ್ಮನ್ನ ವಾಚ್ ಮಾಡಕ್ ಶುರು ಮಾಡಿದ್ರು. ಆಮೇಲೆ ಈ ಕೇಸ್ ತಗೋಬಾರ್ದು ಅಂತ ಸ್ಟಾರ್ಟಿಂಗೇ ನಿಮ್ಮನ್ನ ತಡೆದಿದ್ದು ಅವ್ರೇನೆ. ಏಯ್, ಸುಳ್ಳು ಹೇಳ್ಬೇಡ, ನಿಜ ತಾನೇ ಹೇಳ್ತಿದ್ಯಾ? ನಿಜಾನೇ ಹೇಳ್ತಾ ಇದ್ದೀನಿ. ಅಪ್ಪನಾ? ಅವ್ರು ಯಾಕೆ ಇದನ್ನೆಲ್ಲ ಮಾಡ್ತಾರೆ? ಈಗ ನಾನು ಏನ್ ಮಾಡ್ಲಿ? ಅಶ್ವಿನಿ, ಅದು ನೀನೇ ಹೇಳ್ಬೇಕು. ಹೇಳ್ತೀನಿ. ಸರಿ ಬಾ. ಇವ್ರು ಯಾಕೆ ಇದನ್ನೆಲ್ಲ ಮಾಡಿದ್ರು? ಏನೂ ಅರ್ಥನೇ ಆಗ್ತಿಲ್ಲ ಅಲ್ಲ. ಅಶ್ವಿನಿ, ಏನಮ್ಮ ಮಲಗದೆ ಯೋಚನೆ ಮಾಡ್ತಿದ್ಯಾ? ಯಾರನ್ನ ನಂಬೋದು ಯಾರನ್ನ ಬಿಡೋದು ಅಂತಾನೆ ಗೊತ್ತಿಲ್ಲಪ್ಪ. ವಾಟ್? ಯಾಕೆ ಹಾಗೆ ಹೇಳ್ತಿದ್ಯಾ? ಜೊತೆಲೇ ಇರೋರು ಹೀಗ್ ಮಾಡಿದ್ರೆ ಏನೋ ಒಂಥರ ಹರ್ಟ್ ಆಗುತ್ತೆ. ಆ ಕೇಸ್ ಫೈಲ್ ತಗೊಂಡಾಗಿಂತ ಬದಲಾಗಿದ್ದಾಳೆ. ಏನಮ್ಮ ಆಯ್ತು? ಏನೂ ಅಲ್ಲ, ಆಫೀಸಲ್ಲಿ ಚಿಕ್ಕ ಪ್ರಾಬ್ಲಮ್.
ಅದ್ ಸ್ವಲ್ಪ ದಿನದಲ್ಲಿ ಸರಿ ಹೋಗುತ್ತೆ, ನಾನ್ ಮಲಗ್ತೀನಿ. ಮಾತ್ರೆ ತಗೋಬೇಕಲ್ವಾ ನೀನು? ಮೊದಲು ಮಾತ್ರೆ ತಗೋ. ಎಲ್ಲಿ ಕೈ ಇಡಿ. ಇವ್ರನ್ನ ನಂಬೋದಾ ಬೇಡ್ವಾ? ಸಾಕಪ್ಪ. ಸರಿ ಮಲ್ಕೋ. ಗುಡ್ ನೈಟ್. ತಾಳಮ್ಮ, ನಾನೇ ಒದಿಸ್ತೀನಿ. ಸ್ಲೀಪ್ ವೆಲ್. ಬುಕ್ ನನ್ನ ಹತ್ರನೇ ಐತೆ. ಓಕೆ. ಎಲ್ಲ ಸಮಸ್ಯೆಗೂ ಕಾರಣ ಈ ಬುಕ್ಕು ಆದಿನಲ್ಲಿರಬಾರ್ದು. ಈ ಬುಕ್ಕು ಅಪ್ಪನ ಕೈಯಲ್ಲಿ. ಹಾಗಾದ್ರೆ ಕಾರ್ತಿ ಹೇಳಿದ್ ನಿಜನಾ? ರಾಂಗ್ ಪಾಸ್ವರ್ಡಾ? ಏನ್ ಮಾಡೋದು ಗೊತ್ತಾಗ್ತಿಲ್ವೇ? ಓಕೆ, ಎಸ್. ಘನ ಸಂಜ್ ಆತ್ಮಿಕ. ಬಿಡ್ಬೇಡ ಕೊಲ್ಲು, ಬಿಡ್ಬೇಡ ಕೊಲ್ಲು, ಕೊಲ್ಲು ಕೊಲ್ಲು, ಬಿಡ್ಬೇಡ ಬಿಡ್ಬೇಡ, ಹುಡ್ಕೊಂಡು ಹೋಗು, ಹುಡ್ಕೊಂಡು ಹೋಗು, ಬಿಡ್ಬೇಡ ಕೊಲ್ಲು. ಚುಚ್ಚು ಚುಚ್ಚು, ಕೊಲ್ಲು ಕೊಲ್ಲು, ಹುಡ್ಕೊಂಡು ಹೋಗು, ಹುಡ್ಕೋ ಹುಡ್ಕೋ, ಬಿಡ್ಬೇಡ ಕೊಲ್ಲು. ಅಶ್ವಿನಿ,
ಎಲ್ಲ ವಿಷಯ ಅವಳು ಗೊತ್ತಾಗೋಗಿದೆ. ಬೇಗ ಬಾ, ಮೇಕ್ ಇಟ್ ಫಾಸ್ಟ್. ಅಶ್ವಿನಿ, ಅಶ್ವಿನಿ, ಎಲ್ಲಿ ಇವಳು? ಅಶ್ವಿನಿ, ಎಲ್ಲಿ ಹೋರ್ಲಿ ಇವಳು? ಮ್ಯಾಮ್? ಅಂಕಲ್, ಅಂಕಲ್, ಅಂಕಲ್? ಇದಕ್ಕೇನೆ ನಿನಗ್ ಮೊದ್ಲೇ ಹೇಳ್ದೆ ಈ ಕೇಸ್ ಫೈಲ್ನ ತಗೊಂಡು ಮೂವ್ ಮಾಡ್ಬೇಡ ಅಂತ. ಈಗ ಅನ್ಯಾಯವಾಗಿ ನಿನ್ನಿಂದ ಒಂದ್ ಪ್ರಾಣ ಹೋಗಿದೆ. ನನ್ನಿಂದನಾ? ಹೌದು ಕಣೋ, ಎಲ್ಲ ನಿನ್ನಿಂದಾನೆ. ಎಲ್ಲ ಸಮಸ್ಯೆಗೂ ನೀನೇ ಕಾರಣ. ಏನ್ ಹೇಳ್ತಿದ್ದೀರಾ? ನಾನೇ ಕೊಲೆ ಮಾಡಿದೆ ಅಂತ ಹೇಳ್ತಿದ್ದೀರಾ? ಹಲೋ, ಯಾರೋ ಕೊಲೆ ಮಾಡಿರೋದಕ್ಕೆ ನನ್ನ ತಗ್ಲಾಗ್ತಾ ಇದ್ದೀರಾ? ಈ ಕೇಸ್ ಫೈಲ್ ತಗೊಂಡಾಗಿಂದನು ಇದುವರೆಗೂ ನಿಮ್ಮಿಬ್ರು ಮೂನ ನೋಡ್ತಾನೆ ಬಂದಿದ್ದೀನಿ. ಏನು ಕೇಸ್ ಫೈಲ್ ತಗೊಂಡ್ರೆ ನೀವು ಸಿಕ್ಕಾಕೋತೀರಂತ ಭಯನಾ? ಏನು ಕೇಸ್ ಅಂತ್ಯ? ಈ ಕೇಸ್ದು ಸೀರಿಯಸ್ನೆಸ್ ಗೊತ್ತಾ ನಿನ್ಗೆ? ಫಸ್ಟ್ ಅಶ್ವಿನಿ ಯಾರು ಅಂದ್ರೆ ನೀನು ಗೊತ್ತಾ? ಗೊತ್ತೇನು ನಿನ್ಗೆ? ಅವಳು ನನ್ ತಂಗಿ ಆತ್ಮಿಕಾ. ಯಾರಮ್ಮ ಅದು ಇಷ್ಟೊತ್ತಲ್ಲೇ? ತಗೊಳ್ಳೋ ಕೇಸ್ ಆಗಿರ್ಬೋದು, ಅದ್ರಲ್ಲಿ ಎಲ್ಲ ನಿಜವಾಗಿರ್ಬೇಕು ಅಂತೇನು ಇಲ್ಲ ಕಾರ್ತಿಕ್. ಯಾವಾಗ್ಲೂ ಕುದುರೆಗೆ ಕಣ್ ಕಟ್ ಹಾಗೆ ಯಾವಾಗ್ಲೂ ಸ್ಟ್ರೈಟ್ ಆಗಿ ನೋಡ್ತೀಯ ಕಾರ್ತಿಕ್. ಕತೆಗೆ ಇನ್ನೊಂದು ಭಾಗ ಇರತ್ತೆ ಕಾರ್ತಿಕ್. ಆ ಬುಕ್ಕಲ್ಲಿರೋ ತರ ಎಲ್ರೂ ಸತ್ತಿಲ್ಲ ಕಾರ್ತಿಕ್. ಎಲ್ಲ ನಡೆದು ಕೊಡಿಕಾನಲ್ಲಿ ಕಾಮನೂರು ದೇವತೆ ನಗುವಲಿ ಮಗಳೆಯಾಗೋದಳು, ಜೀವವ ಪಡೆಯುತ್ತ ಮಡಿಲಲಿ ಕೂದಳು. ಈ ಪುಟ್ಟ ಪಾದಗಳ ಗೆಜ್ಜೆಯ ಸತ್ತಿನಲ್ಲಿ ಜಗದ ನಗುವುದು ಬೆರೆದಿಹುದು. ತಂದೆಯ ಕಣ್ಣ ಕನಸಿನ ಬೆಳಕಲಿ ನಿನ್ನ ಬದುಕೆ ಬೆಳಗಿಹುದು. ಮಗಳೇ ಮೊದಲಿಲ್ಲಿ ಅವಳ ತೊದಲಲ್ಲಿ ಎದೆಯ ಖುಷಿ ಇದೆ. ದೇವತೆ ನಗುವಲಿ ಮಗಳೆಯಾಗೋದನ್ನು, ಜೀವವ ಪಡೆಯುತ್ತ ಮಡಿಲಲಿ ಕೂತಳು.
ಮಾಡ್ಬೇಕಾದ್ರೆ ಪಪ್ಪಿ ಓಡ್ಬೇಡ. ಮೆಟ್ಲ ಮೇಲ್ ಬಿದ್ದು ತಲೆ ಏಟಾಯ್ತು. ನಮ್ಮ ಅಪ್ಪನ ಫ್ರೆಂಡು ರಾಜೇಂದ್ರ ಅಂಕಲ್ ನ್ಯೂರಾಲಜಿಸ್ಟ್, ಅವ್ರನ್ನ ಕರೆಸಿ ಚೆಕ್ ಮಾಡಿಸಿದ್ರು. ನಮಸ್ಕಾರ. ಹಾ ಕೊಡು. ಏನಾಯ್ತಮ್ಮ? ಅವಳು ಚೆನ್ನಾಗಿ ಆಟ ಆಡ್ಕೊಂಡಿದ್ಲು, ಆದ್ರೆ ದಿಢೀರಂತ ತಲೆ ನೋಯ್ತಾ ಇದೆ ಅಂತಾನೆ ಹೇಳ್ತಿದ್ಲು. ಏನ್ ಮಾಡೋದು ಅಂತಾನೆ ಗೊತ್ತಾಗ್ಲಿಲ್ಲ. ಮತ್ತೆ ಅವ್ರಿಗೆ ಹೇಳಿ ನಿಮಗ್ ಫೋನ್ ಮಾಡಿ ಇಲ್ಲಿ ಕರೆಸ್ಕೊಳ್ಬೇಕಾಯ್ತು. ಕುಡಿಲಿ. ತಗೊಳ್ಳಿ. ಭಯ ಏನ್ ಪಡ್ಬೇಡಿ. ಸರಿ, ನಾನೊಂದು ಟ್ಯಾಬ್ಲೆಟ್ ಬರ್ಕೊಡ್ತೇನೆ. ಅದನ್ನ 15 ಡೇಸ್ ಕಂಟಿನ್ಯೂಸ್ ಆಗಿ ಕೊಡಿ. ಎಲ್ಲ ಸರಿ ಹೋಗುತ್ತೆ. ಕಂಟಿನ್ಯೂಸ್ ಆಗಿ ಟ್ಯಾಬ್ಲೆಟ್ಸ್ ಕೊಡಕ್ ಹೇಳಿದ್ರು. ಅದಾದ್ಮೇಲೂ ಸರಿ ಹೋಗಿಲ್ಲ ಅಂತಂದ್ರೆ ನನ್ಗೆ ಕಾಲ್ ಮಾಡಿ ಅಂತ ಹೇಳೋದ್ರು. ಅದಾದ್ಮೇಲೆ ಅವಳಿಗೆ ಯಾವ ಇಂಪ್ರೂವ್ಮೆಂಟ್ಸು ಕಾಣಿಸ್ಲಿಲ್ಲ. ಎಲ್ಲಿ ಎಲ್ಲಿ ಕಣ್ತೆಗೆ? ಹಾ, ಸಡನ್ ಆಗಿ ಒಂದಿನ ಆತ್ಮಿಕ ಕಿರ್ಚಕ್ ಶುರು ಮಾಡಿದ್ಲು. ಅಮ್ಮ, ಆತ್ಮಿಕ, ನಾವೆಲ್ಲರೂ ಏನಾಯ್ತು ಅಂತ ನೋಡಿದ್ವಿ. ಆತ್ಮಿಕ, ಏನಮ್ಮ ಆಯ್ತು? ಏನಾಯ್ತಮ್ಮ? ಏನಿದೆ ಏನಿದೆ? ಏನಾಯ್ತಮ್ಮ? ಏನು? ಭಯ ಪಡ್ಬೇಡಮ್ಮ, ಅಲ್ಲಿ ಏನು ಇಲ್ಲ. ಏನ್ ಕಾಣಿಸ್ತಾ ಇದೆ ಆತ್ಮಿಕ? ಏನಮ್ಮ? ಅಲ್ಲಿ ಏನು ಇಲ್ಲ ಕಣೋ. ಅಲ್ಲಿ ಏನು ಇಲ್ಲಮ್ಮ, ಏನು ಇಲ್ಲ ಕಣೋ. ಹೆದರ್ಬೇಡ ನೀನು. ಇಲ್ಲಿ ನೋಡು. ಏನ್ರಿ ಇದು? ಮತ್ತೆ ರಾಜೇಂದ್ರ ಅಂಕಲ್ನ ಬರಕ್ ಹೇಳಿದ್ವಿ. ನಮಸ್ತೆ. ನೋಡಿ, ದಿಢೀರಂತ ಹೀಗೆ ತಲೆ ಸುತ್ತು ಬೀಳ್ತಾಳೆ. ಏನೋ ಹೊಸಸ್ತಾಗಿ ಅವರು ಎಕ್ಸ್ಪ್ಲೇನ್ ಮಾಡಕ್ ಶುರು ಮಾಡಿದ್ರು. ಅವಳಿಗೇನೋ ಇದೆ ಅಂತ. ಸ್ವಲ್ಪ ಆಚೆ ಬನ್ನಿ. ಏನಾಗ್ತಾ ಇದೆ ಅಂತ ಒಂದು ಗೊತ್ತಾಗ್ತಾ ಇಲ್ವಲ್ಲ. ಏನೋ ಆಯ್ತು? ಫಿಸೋಫಿನಿಯಾ. ಆಕ್ಚುಲಿ ಒಂದೇ ಒಂದು ವಿಷಯನ ಮೈಂಡಲ್ಲಿ ಇಟ್ಕೊಂಡು ಯಾವಾಗಲೂ ಟ್ರಾವೆಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಟೆಡಿ ಬೇರ್ ಇದೆ ಅನ್ಕೊಳ್ಳಿ. ನಮಗೆ ಗೊತ್ತಿರೋ ಹಾಗೆ ಅದಕ್ಕೆ ಜೀವ ಇಲ್ಲ, ಆದ್ರೆ ಆ ಮಗು ದೃಷ್ಟಿಲಿ ಅದಕ್ಕೆ ಜೀವ ಇದೆ. ಒಮ್ಮೆಗೆ ಮಾತ್ರ ಹೇಳ್ತಿಲ್ಲ, ಮನ್ಸಲ್ಲಿರೋ ಭಯ ಕೂಡ ಜೀವ ಕೊಡುತ್ತೆ. ಅದ್ರ ಬಗ್ಗೆ ಯೋಚಿಸಿ ತಲೆನೋವು ಬರುತ್ತೆ, ಕಣ್ಣು ಉರಿ ಆಗುತ್ತೆ, ಶೀತ ಆಗುತ್ತೆ. ಇದೆಲ್ಲ ಮಗುಗಾಗಿರ್ಬೇಕಲ್ಲ, ಆಮೇಲೆ ರೈಟ್? ಹಾ ಅಂಕಲ್, ಹೌದು. ಅವಾಗವಾಗ ತಲೆನೋವು ಅಂತ ಹೇಳ್ತಾಳೆ, ಆದ್ರೆ ನಾವು ಅದನ್ನ ದೊಡ್ಡದಾಗಿ ತಗೊಳ್ಳಿಲ್ಲ. ಏನ್ ಹೇಳ್ತಾ ಇದಾರೆ? ಇದಂತೂ ದೊಡ್ಡ ಸಮಸ್ಯೆನೆ. ಇದನ್ನ ಹಾಗೆ ಬಿಟ್ಬಿಡ್ಬಾರ್ದು. ಅದಕ್ಕೀಗ ಏನ್ ಮಾಡೋದು ರಾಜಾ? ಪ್ರಾಬ್ಲಮ್ ಏನು ಅಂತ ಗೊತ್ತಾಯ್ತಲ್ವಾ? ಹೌದು. ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಸರಿಯಾಗಿ ಕೇಳಿಸ್ಕೊ. ಮಗುನ ಒಂಟಿಯಾಗಿ ಬಿಡಬೇಡಿ, ಓಕೆ? ಮನೇಲೆ ಇಟ್ಟು ಕಾಪಾಡ್ಕೋಬೇಕು. ಆಮೇಲೆ ನಾನು ಹೇಳಿದ ಮೆಡಿಕೇಶನ್ ಫಾಲೋ ಮಾಡಿ. ಮಿಕ್ಕಿದ್ದೆಲ್ಲ ಫೋನಲ್ಲಿ ಹೇಳ್ತೀನಿ. ಒಂದು ಸೆಮಿನಾರ್ಗೋಸ್ಕರ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ, 2 ದಿನದಲ್ಲಿ ಬರ್ತೀನಿ. ಮಿಕ್ಕಿದ್ದನ್ನೆಲ್ಲ ನಾನು ನೋಡ್ಕೊಳ್ತೀನಿ. ಬಾಯ್. ಸರಿ ಕಣ, ಹುಷಾರಮ್ಮ. ಸರಿ ಅಂಕಲ್. ಅವತ್ತು ರಾಜೇಂದ್ರ ಅಂಕಲ್ಲು ಇನ್ 2 ದಿನದಲ್ಲಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಹೊರಟೋದ್ರು. ನಾವೆದುರು ನೋಡದೇ ಇರೋಂಥ ಘಟನೆಗಳು ಅವಾಗಿಂದನೇ ಶುರು ಆಗೋಯ್ತು. ಪಪ್ಪಿ, ಪಪ್ಪಿ ಓಡ್ಬೇಡ, ನಿಂತ್ಕೋ. ಪಪ್ಪಿ ನಿಂತ್ಕೋ. ಪಪ್ಪಿ ನಿಂತ್ಕೋ, ನಿಂತ್ಕೋ ಪಪ್ಪಿ. ನೀನ್ ಆ ಕಡೆ ಹೋಗಿ ಹುಡ್ಕೋ, ನೀನ್ ಅಲ್ಲಿ ಹುಡ್ಕೋ. ಆತ್ಮಿಕಾ, 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 ಆತ್ಮಿಕಾ,
ಎಲ್ಲಿದ್ಯಮ್ಮ? ಆತ್ಮಿಕಾ 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 ಎಲ್ಲಮ್ಮ ಇದೆಯಾ? ಅಯ್ಯೋ ಕೈಯಲ್ಲಿ ರಕ್ತ. ಆತ್ಮಿಕಾ 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 ಏನಾಯ್ತಮ್ಮ? ಆತ್ಮಿಕಾ ಏನಾಯ್ತ್ರಿ? ಆತ್ಮಿಕಾ ಯಾಕೆ ಮಾಡ್ದೆ ಹೇಳು. ಅಮ್ಮ ಬಿಡು, ನಾನೇ ನೋಡ್ಕೋತೀನಿ. ತಕ್ಷಣ ನನ್ನ ರೂಮ್ ಕರ್ಕೊಂಡು ಹೋಗ್ಬಿಟ್ಟೆ. ನಾವೆಲ್ಲರೂ ತುಂಬಾ ಶಾಕ್ ನಲ್ಲಿದ್ವಿ ಅವತ್ತು. ಅವಳ ಬಿಹೇವಿಯರ್ ಅಲ್ಲಿ ತುಂಬಾ ಚೇಂಜಸ್ ಇತ್ತು. ಏನ್ ಶಬ್ದ ಅದು? ಯಾರದು? ಏನ್ ಶಬ್ದ ಅದು? ಯಾರಾದ್ರೂ ಇದ್ದೀರಾ? ಏನೇ ಅದು ಶಬ್ದ? ಲತಾ ಎಲ್ಲಿದ್ಯಾ? ಲತಾ 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 ಮಗು ಹಲೋ. ಹಾ ಏನ ಏನಾಯ್ತಮ್ಮ? ಆತ್ಮಿಕಾ ಏನಾಯ್ತು? ಅಂಕಲ್, ಆತ್ಮಿಕಾ ಅಪ್ಪ ಅಮ್ಮನ ಕೊಲೆ ಮಾಡ್ಬಿಟ್ಲು. ನಾನು ಬರ್ತೀನಿ. ನೀವು ಬೇಗ ಬನ್ನಿ ಪ್ಲೀಸ್. ಆದಷ್ಟು ಬೇಗ ಬರ್ತೀನಮ್ಮ, ನೀನೇನು ಯೋಚನೆ ಮಾಡಬೇಡ. ಬೇಗ ಬರ್ತೀನಿ ಪ್ಲೀಸ್. ನೀನ್ ಫೋನ್ ಇಡು, ನಾನು ಬೇಗ ಬಂದ್ಬಿಡ್ತೀನಿ. ಅಂಕಲ್ ಏನ್ ಮಾಡೋದು ಅಂಕಲ್? ಹೇಗ್ ಕಾಪಾಡೋದು ಅಂಕಲ್? ಅವಳನ್ ತಂಗಿ ಅಂಕಲ್, ಕೊಲ್ಲಕ್ಕೂ ಆಗಲ್ಲ ಅಂಕಲ್ ಅವಳ. ಅಲ್ಲ ಪೊಲೀಸ್ಗೂ ಹ್ಯಾಂಡ್ ಓವರ್ ಮಾಡಕ್ಕಾಗಲ್ಲ. ಇದಕ್ ಬೇರೆ ಏನ್ ದಾರಿ ಅಂಕಲ್? ನನ್ಗಿರೋದು ಒಂದೇ ಒಂದ್ ಆಸರೆ, ಅದು ನನ್ ತಂಗಿ ಆತ್ಮಿಕಾ ಮಾತ್ರ ಅಂಕಲ್. ಇಲ್ಲಿ ಕೇಳು, ಆತ್ಮಿಕನ ಕ್ಲೀನ್ ಸ್ಲೇಟ್ ತರ ಬದಲಾಯಿಸ್ಬೇಕು. ಕ್ಲೀನ್ ಸ್ಲೇಟ್ ಅಂದ್ರೆ ಒಂದು ವೈಟ್ ಪೇಪರ್ ತರ. ಹಾಗಂದ್ರೆ ಆ ಪೇಪರಲ್ಲಿ ನಾವೇನ್ ಬರೀತೀವೋ ಅದು ಮಾತ್ರ ಅವಳ ತಲೆಯಲ್ಲಿ ಉಳ್ಕೋಬೇಕು. ಅದಕ್ಕೆ ಮೊದಲು ನಾವ್ ಇಲ್ಲಿಂದ ಶಿಫ್ಟ್ ಆಗ್ಬೇಕು. ಸೆಕ್ಯೂರಿಟಿನೇ ಕೊಲೆನ್ ಮಾಡಿರೋದು ಅಂತ ನಾವು ಹೊಸ ರೀತಿಲಿ ಕೇಸನ್ನ ತಿರ್ಚಬೇಕು. ಅಯ್ಯೋ ಅಂಕಲ್, ನೀವೇನ್ ಹೇಳ್ತಿದ್ರೆ ಅರ್ಥ ಆಗ್ತಿಲ್ಲ. ನಾನು ಹೇಳೋದನ್ನ ಮಾತ್ರ ಫಾಲೋ ಮಾಡು.
ಓಕೆ ಓಕೆ. ಚಾರು, ಆತ್ಮಿಕ ಅಪ್ಪ ಅಮ್ಮನ ಸೆಕ್ಯೂರಿಟಿನ ಸಾಯಿಸ್ದ ಅಂತ ಕೇಸ್ ಮಾಡಬೇಕು. ಇದೆಲ್ಲ ನಡೆದಾಗ ನೀನು ಊರಲ್ಲಿ ಇರಲಿಲ್ಲ ಅಂತ FIR ಮಾಡಿಸ್ಬೇಕು. ಓಕೆ ಓಕೆ ಅಂಕಲ್. ನೀನ್ ಮಾಡಿದ ಕೆಲ್ಸದಿಂದ ಎಲ್ ಬಂದ್ ನಿಂತಿದೀವಿ ನೋಡು. ಏನ್ರಿ ನಾನೇನ್ರಿ ಮಾಡ್ದೆ? ಹೆಲ್ಪ್ ಮಾಡಿತ್ತಪ್ಪ. ನೋಡಕ್ ತಾನೇ ಹೋಗ್ತಾ ಇದ್ಯಾ, ನಡಿ. ಅಲ್ಲ ರೀ, ಏನ್ರಿ ಇದು? ಅಶ್ವಿನಿ ರೀ. ಸತ್ ಮಾಡ್ತೇನೆ, ನನ್ನ ಹಿಂದೆ ಬಾ. ರೀ ಬನ್ನಿ 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 ಬನ್ನಿ, ಬೇಗ ಬನ್ನಿ. ಯಾರಿ ಬಾಗ್ಲಾಕಿದ್ದು? ಏನ್ರಿ ಇವಳು? ಸದ್ದು ಮಾಡ್ಬೇಡ, ಮೊದಲು ನಾವಿಲ್ಲಿಂದ ಆಚೆ ಹೋಗ್ಬೇಕು. ಅಲ್ಲ ರೀ, ಇದು ನಿಮ್ಮನೆ ರೀ, ನೀವೇ ಹೇಳ್ಬೇಕ್ರಿ ಹೆಂಗ್ ಹೋಗ್ಬೇಕು ಅಂತ. ರೀ ಸ್ವಲ್ಪ ಜಾಗ ಬಿಡ್ರಿ. ಏನಾದ್ರೂ ಮಾಡು ಕಾರ್ತಿಕ್.
ದೇವ್ರೆ. ಎಲ್ಲ ಕಡೆ ಮೊಳೆ ಹೊಡೆದಿಟ್ಟಿದ್ದಾಳೆ. ಹೇಗಾಚೆ ಹೋಗೋದು? ರೀ, ಅವಳು ಹೋಗ್ಬಿಟ್ಲು ಅನ್ಸುತ್ತೆ. ಅವಳು ಇಲ್ಲಿಲ್ಲ, ಬಾ ಆಚೆ ಹೋಗೋಣ. ಏನಕ್ಕಾದ್ರೂ ಈ ಕೇಸ್ ತಗೊಂಡ ಗೊತ್ತಿಲ್ಲ ರೀ. ಬಾಯ್ ಮುಚ್ಚು. ಫಸ್ಟ್ ಆಫ್ ಅಲ್ಲಿ ಫುಲ್ ಬಿಲ್ಡಪ್ ಕೊಟ್ಟು ಸೆಕೆಂಡ್ ಆಫ್ ಅಲ್ಲಿ ಯಾಕೆ ಟುಸ್ ಅಂತ ಕೂತಿದ್ಯಾ? ನನಗೇನ್ರಿ ಗೊತ್ತು ನನ್ನ ಲವರ್ಗೆ ಈ ತರ ಫ್ಲಾಶ್ ಬ್ಯಾಕ್ ಇರುತ್ತೆ ಅಂತ. ಏನು ಲವರಾ? ರೀ ಅಲ್ಲಿ ನೋಡ್ರಿ ಚಾರು ನೋಡಿ. ಬಾಬಾ ಏನಂದ್ರಿ? ಗನ್ನ? ಏನ್ರಿ ನಿಮ್ ತಂಗಿನ ನೀವೇ ಸಾಯಿಸ್ಬಿಡ್ತೀರಾ? ನೀವ್ ಅನ್ಕೊಂಡೋಗಿ ಶೂಟಿಂಗ್ ಗನ್ ಅಲ್ಲ, ಅನಸ್ಟಿಷಿಯಾ ಗನ್ ಅದು. ಇಲ್ಲಿ ನೋಡು ಕಾರ್ತಿಕ್, ಅದಕ್ಕೆಲ್ಲ ಟೈಮ್ ಇಲ್ಲ. ಆಚೆ ಹೋಗಿ ಮಾತಾಡೋಣ ಇದೆಲ್ಲ. ಸರಿ, ಇಲ್ಲಿ ಬೇರೆ ಯಾವ್ದಾದ್ರು ದಾರಿ ಇದೆ ಹೊರಗಡೆ ಹೋಗೋದಕ್ಕೆ? ಇಲ್ಲ, ಅದೊಂದೇ ದಾರಿ ಇರೋದು ನಮ್ಗೆ. ಸರಿ ಬನ್ನಿ. ಅವಳಿದಳ ಇಲ್ವ ನೋಡ್ಕೊಂಡು ಹೋಗು. ಇಲ್ಲಿ ನೋಡಿ, ಇನ್ ಒಂದೇ ದಾರಿ ಇರೋದು. ಬಾಗಿಲ್ನ ಹೊಡೆದಾಕ್ಬಿಟ್ಟೆ ಹೊರಗಡೆ ಹೋಗ್ಬೇಕು, ಬೇರೆ ದಾರಿನೇ ಇಲ್ಲ. ನನ್ನ ನಂಬಿ, ನಾನ್ ಬಂದ್ಬಿಡ್ತೀನಿ. ಪ್ಲೀಸ್ ನನ್ನ ನಂಬಿ, ನಾನು ಹೇಳೋದನ್ನ ಕೇಳಿ. ಬಂದ್ಬಿಡ್ತೀನಿ ರೀ, ನನ್ನ ನಂಬ್ರಿ. ಅಶ್ವಿನಿ, ಕಾರ್ತಿಕ್, ಕಾರ್ತಿಕ್, ನಾನ್ ಮಾಡಿದ ಪಾಪಕ್ಕೆ ಸಿಕ್ಕಿರೋ ಶಿಕ್ಷೆ ಇದಕ್ಕೆಲ್ಲ ಏನ್ರಿ ಹೇಳ್ತಿದ್ದೀರಾ? ನಿಜವಾಗ್ಲೂ ಏನ್ ನಡೀತು ಅಂದ್ರೆ,
ಹೌದು, ನನ್ ತಂಗಿ ಆತ್ಮಿಕ ಆತರ ಇರೋದನ್ನ ನೋಡಿ ನನ್ ಕೈಲಿ ಸುಮ್ನೆ ಇರಕ್ಕಾಗ್ಲಿಲ್ಲ. ಅವಳ ರಿಪೋರ್ಟ್ನೆಲ್ಲ ನಾನು ನನ್ ಫ್ರೆಂಡ್ ಕಳಿಸ್ದೆ. ಅವಳದನ್ನ ನೋಡಿ ಶಾಕ್ ಆದ್ಲು. ನಿನ್ ತಂಗಿಗೆ ಈ ಕಾಯಿಲೆ ತಾನಾಗೆ ಬಂದಿಲ್ಲ ಅಂದ್ಲು, ಯಾರೋ ಬೇಕು ಅಂತ ಬರ್ಸಿದಾರೆ ಅಂದ್ಲು. ಅದನ್ನ ತಿಳ್ಕೊಂಡು ನಾನು ರಾಜೇಂದ್ರ ಅಂಕಲ್ಗೆ ಕಾಲ್ ಮಾಡ್ದೆ. ಹಲೋ ಹಲೋ ಅಂಕಲ್, ನನ್ ತಂಗಿನ ಏನ್ ಮಾಡಿಟ್ಟಿದ್ದೀರಾ ನೀವು? ಅವಳಿಗೆ ಏನ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀರಾ? ಆ ತರ ಎಲ್ಲ ಏನಿಲ್ಲಮ್ಮ, ನಾರ್ಮಲ್ ಟ್ಯಾಬ್ಲೆಟ್, ಅದರಿಂದ ಏನೂ ಆಗೋದಿಲ್ಲ. ಸುಳ್ಳು ಹೇಳ್ಬೇಡಿ ಅಂಕಲ್. ನೀವ್ ಹೇಳೋ ಸುಳ್ಳೆಲ್ಲ ಕೇಳಕ್ಕೆ ನನ್ ಚಿಕ್ಕ ಮಗು ಅಲ್ಲ. ನನ್ ಫ್ರೆಂಡ್ಗೆ ರಿಪೋರ್ಟ್ ಕಳ್ಸಿ ಎಲ್ಲದನ್ನು ನಾನ್ ತಿಳ್ಕೊಂಡೆ. ಇದನ್ನೀಗ್ಲೇ ನಾನು ನಮ್ಮ ಅಪ್ಪಂಗೆ ಹೇಳ್ತೀನಿ. ಫೋನ್ ಇಡಿ. ಹೇ ನಿಮ್ಮ ಅಪ್ಪ ಮಾತ್ರ ಹೇಳ್ಬೇಡ, ನಾನು ಹೇಳೋದನ್ನ ಕೇಳು ಪ್ಲೀಸ್. ಏನು? ನನ್ನ ನಂಬು, ಓಕೆ? ನೀನ್ ಇಲ್ಲಿಗೆ ಬಂದ್ಬಿಡು, ನಾನೇ ನೇರವಾಗಿ ಹೇಳ್ತೀನಿ. ಬಾ, ನೀನು ಬಾ ಅಂತ ಹೇಳ್ತಾ ಇದ್ದೀನಲ್ವಾ, ಬಾ ಪ್ಲೀಸ್. ನನ್ ಮೈಂಡ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ಬೇಡಿ. ಮೊದಲು ನೀನು ಬಾ ಚಾರು, ಮಾತಾಡೋಣ. ಶೆಟ್. ಚಾರು, ಅಂಕಲ್ ಏನ್ ಮಾಡಿಟ್ಟಿದ್ದೀರಾ ನನ್ನ ತಂಗಿನ? ಏನು ಇಷ್ಟೊಂದು ಅಮೌಂಟ್ ಕ್ರೆಡಿಟ್ ಆಗ್ತಾ ಇದೆ? ಅಂಕಲ್ ಏನ್ ಇಷ್ಟೊಂದು ಅಮೌಂಟ್? ಈ ಪ್ರಪಂಚದಲ್ಲಿ ಒಂದೊಂದಕ್ಕೂ ಒಂದೊಂದು ಬೆಲೆ ಇದೆ ಚಾರು. ನೀನು ಎಷ್ಟು ಬೇಕಾದ್ರೂ ಕೇಳು, ನಾನು ಕೊಡ್ತೇನೆ. ಆದ್ರೆ ನನಗೆ ನಿನ್ ತಂಗಿ ಬೇಕು, ನನ್ನ ರಿಸರ್ಚ್ಗೋಸ್ಕರ. ರಿಸರ್ಚ್? ಏನ್ ರಿಸರ್ಚ್? ಫಿಸೋಫಿನಿಂದ ಅಫೆಕ್ಟ್ ಆಗಿರೋ ಒಬ್ಬ ವ್ಯಕ್ತಿಯ ಬ್ರೈನ್ ಡಾಟಾನ ತೆಗೆದು ಇನ್ನೊಬ್ಬ ವ್ಯಕ್ತಿಗೆ ಹಾಕ್ತೀವಿ. ಅದಾದ್ಮೇಲೆ ಅವರು ಆ ಡಿಸೀಸ್ ಇಂದ ತುಂಬಾನೇ ಅಫೆಕ್ಟ್ ಆಗೋ ಚಾನ್ಸಸ್ ಇದೆ. ದೆನ್ ಅವ್ರಿಗೆ ಮಾತ್ರೆಗಳನ್ನ ಕೊಟ್ಟು ಕ್ಯೂರ್ ಮಾಡ್ತೀವಿ. ಆದ್ರೆ ನನ್ನ ಬ್ಯಾಡ್ ಲಕ್ ಅಂದ್ರೆ ಇಲ್ಲಿವರೆಗೂ ನನ್ನ ರಿಸರ್ಚು ಸಕ್ಸಸ್ ಆಗಿಲ್ಲ. ಆದ್ರೆ ಫಸ್ಟ್ ಟೈಮ್ ಸಕ್ಸಸ್ ಆಗ್ತಿರೋದು ನಿನ್ ತಂಗಿ ಆತ್ಮಿಕ. ಅದು ಹೌದು, ನಿನ್ ತಂಗಿನ. ನನ್ ತಂಗಿನ? ಅದೇ ಸತ್ಯ, ಅವಳು ನಿನಗ್ ತಂಗಿ. ಆದ್ರೆ ನನಗೆ, ನನ್ನ ಇನ್ವೆಸ್ಟರ್ಸ್ಗೆ, ಶಿ ಇಸ್ ಜಸ್ಟ್ ಅನ್ ಎಕ್ಸ್ಪೆರಿಮೆಂಟಲ್ ಮ್ಯಾಟೀರಿಯಲ್. ಇದ್ರಲ್ಲಿ ಭಯ ಪಡೋಂಥದ್ದೇನಿಲ್ಲ. ನಿನ್ನ ತಂಗಿ ವ್ಯಾಲ್ಯೂ ಏನು ಅಂತ ನಿನಗೆ ಗೊತ್ತಿಲ್ಲ ಚಾರು. ಫಾರಿನ್ ಇನ್ವೆಸ್ಟರ್ಸು ಈ ರಿಸರ್ಚ್ಗೋಸ್ಕರ ಕೋಟಿ ಕೋಟಿನ ಸುರಿಯೋದಕ್ಕೆ ತಯಾರಾಗಿದ್ದಾರೆ. ತುಂಬಾನೇ ಸಂಪಾದಿಸ್ಬೋದು, ಇಷ್ಟಪಟ್ಟಾಗ ಬಾಳ್ಬೋದು. ಈ ರಿಸರ್ಚ್ ಸಕ್ಸಸ್ ಆಯ್ತು ಅಂತ ಅಂದ್ರೆ ಈ ವರ್ಲ್ಡ್ ಅಲ್ಲೇ ನಂಬರ್ 1 ಸೈಕ್ಯಾಟ್ರಿಸ್ಟ್ ನಾನಾಗಿರ್ತೀನಿ. ಪ್ರಪಂಚದಲ್ಲಿ ನಾವಾಗ ಏನ್ ಬೇಕಾದ್ರೂ ಪಡ್ಕೋಬಹುದು. ಅದಕ್ಕೆ ನಿಮ್ ತಂಗಿ ತುಂಬಾ ಇಂಪಾರ್ಟೆಂಟ್ ಆಗ್ತಾಳೆ. ನೀವ್ ಹೇಳೋದೆಲ್ಲ ಕೇಳಿಸ್ಕೊತಾ ಇದ್ರೆ ನನಗ್ ತುಂಬಾ ಭಯ ಆಗ್ತಾ ಇದೆ. ಅಂಕಲ್, ನನ್ ತಂಗಿ ಪ್ರಾಣಕ್ಕೇನು ತೊಂದ್ರೆ ಇಲ್ಲ ತಾನೆ? ಏನ್ ತೊಂದ್ರೆನೂ ಆಗೋದಿಲ್ಲ. ಈ ರಿಸರ್ಚ್ ಮುಗಿತಿದ್ದ ಹಾಗೆ ನಿನ್ನ ತಂಗಿನ ನಿನಗೆ ಒಪ್ಸೋದು ನನ್ನ ಜವಾಬ್ದಾರಿ. ನೋ ವರೀಸ್. ಅಂಕಲ್, ಇವಾಗ ನಿಮ್ಮ ನಂಬಿ ನಾನು ಹೋಗ್ತಾ ಇದ್ದೀನಿ. ನನ್ ಕೈಲಾಗೋವರೆಗೂ ನಾನು ಇದನ್ನ ಸಂಭಾಳಿಸ್ತೀನಿ. ನನ್ ತಂಗಿ ಇನ್ನು ಚಿಕ್ಕ ಹುಡುಗಿ. ಎಷ್ಟು ಬೇಗ ನಿಮ್ಮ ರಿಸರ್ಚ್ ಮುಗಿಯತ್ತೋ ಅಷ್ಟು ಬೇಗ ಮುಗಿಸ್ಬಿಡಿ ಅಂಕಲ್. ಇಲ್ಲಿ ಕೇಳು ಚಾರು, ಒಂದ್ ವಿಷಯ ನೆನ್ಪಿಟ್ಕೋ. ನೀನು ಆತ್ಮಿಕ ನನಗೆ ಮಕ್ಕಳಿದ್ದ ಹಾಗೆ. ಐ ವಿಲ್ ಟೇಕ್ ಕೇರ್. ಈ ರಿಸರ್ಚ್ ಬಗ್ಗೆ ಯಾರ ಹತ್ರ ಏನೂ ಡಿಸ್ಕಸ್ ಮಾಡಬೇಡ, ಇನ್ಕ್ಲೂಡಿಂಗ್ ಯುವರ್ ಪೇರೆಂಟ್ಸ್. ಹೊರಡು. ಓಕೆ ಅಂಕಲ್. Hi Frank, one good news. I got the sample. I will tell you shortly. Hi Frank. Hi Raja. We are almost done. Schizophrenia disease ಇಂದ ಅಫೆಕ್ಟ್ ಆಗಿರೋ ಆತ್ಮಿಕ ಬ್ರೈನ್ ಇಂದ ಡಾಟಾ ತೆಗಿತಾ ಇದೀವಿ. ಅದನ್ನ ತೆಗೆದು ಕ್ಲೈಂಟ್ಸ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. Yes, proceed. I will show you right. ಮೇಲಿರೋ ರೆಡ್ ಕಲರ್ ಅಫೆಕ್ಟ್ ಆಗಿರೋಂಥ ಆತ್ಮಿಕ ಬ್ರೈನು, ಈ ಕಡೆ ಕಾಡ್ತಾ ಇರೋ ಬ್ಲೂ ಬ್ರೈನು
disinfected pure clean brain. For example, client 1, client 2, client 3. ಇಲ್ಲಿ ಎಫೆಕ್ಟ್ ಆಗಿರೋ ಬ್ರೈನ್ ಇಂದ ಡಾಟಾನ ತೆಗೆದ್ಬಿಟ್ಟು ಈ ಮೆಮೊರಿಲಿ ಸ್ಟೋರೇಜ್ ಮಾಡ್ತೀವಿ. ಸ್ಟೋರೇಜ್ ಆಗಿರೋ ಡಾಟಾನ ತಗೊಂಡು ಅಗೈನ್ ಕ್ಲೈಂಟ್ 1, ಕ್ಲೈಂಟ್ 2, ಕ್ಲೈಂಟ್ 3 ಇವರೆಲ್ರಿಗೂ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಹಾಗೆ ಟ್ರಾನ್ಸ್ಫರ್ ಮಾಡಿದ್ಮೇಲೆ ಆ ಕ್ಲೈಂಟ್ಸ್ಗಳೆಲ್ಲ ಈ ನೋವಿಂದ ಬಾಧೆ ಪಡ್ತಾರೆ. ಆಮೇಲೇನು, ಈ ಪ್ರಪಂಚದಲ್ಲಿ ಈ ಡಿಸೀಸ್ಗೆ ಯಾರ ಹತ್ರನೂ ಔಷಧಿ ಇರೋದಿಲ್ಲ, ನಮ್ಮ ಹತ್ರ ಬಿಟ್ಟು. ವಾಟ್ ಮೋರ್, ಗ್ಲೋಬಲಿ, ವರ್ಲ್ಡ್ ವೈಡ್ ನಮ್ಮ ಬಿಸ್ನೆಸ್ ಇನ್ನೂ ದೊಡ್ಡದಾಗತ್ತೆ. ಇಟ್ಸ್ ಅ ಗುಡ್ ಪ್ರಾಜೆಕ್ಟ್. ವಿ ಕ್ಯಾನ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಓಕೆ ಡಾಟ್. ನಮ್ಮ ಅಂಕಲ್ಲು ಅವಳ ರಿಸರ್ಚ್ಗೆ ಯೂಸ್ ಮಾಡ್ಕೊಂಡ್ರು. ಅದಕ್ಕೆ ನಾನು ಕೈ ಜೋಡಿಸ್ಬಿಟ್ಟೆ ಅವ್ರಿಗೆ. ಮ್ಯಾಮ್, ಅಶ್ವಿನಿ, 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 ಅಶ್ವಿನಿ. ನಾನು ಯಾಕೆ ಆ ಬುಕ್ನ ನಿನಗೆ ಕೊಡ್ಬೇಕಿತ್ತು? ಆ ಕೇಸ್ ಫೈಲ್ನ ನಾನು ಯಾಕೆ ತರಬೇಕಿತ್ತು? ಆ ಬುಕ್ನ ನಾನು ನಿಂಗೆ ಯಾಕೆ ಗಿಫ್ಟ್ ಮಾಡಬೇಕು? ಇದ್ಯಾವುದೂ ನಾನು ನಿಂಗೆ ಕೊಡದೆ ಹೋಗಿದ್ರೆ ನೀನು ಅಶ್ವಿನಿಯಾಗೇ ನನ್ನ ಜೊತೆ ಇರ್ತಿದ್ಯಲ್ಲ.